ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ಸೊ ಆಫ್ಟರ್ ಎ ಲಾಂಗ್ ಸ್ವಲ್ಪ ಗ್ಯಾಪ್ ಆಯಿತು. ಸೊ ನಂತರ ಈಗ ಮತ್ತೆ ಅಗೇನ್ ಲೆಟ್ಸ್ ಕಮ್ ಬ್ಯಾಕ್ ಟು ವಿಡಿಯೋಸ್. ಓಕೆ, ಸೊ ಮಾರ್ಚ್ 2021 ಯಾವುದೇ ಒಂದು ಕರೆಂಟ್ ಅಫೇರ್ಸ್ನ ನಾವು ನೋಡಿರಲಿಲ್ಲ. ಸೊ ಹಾಗಾಗಿ ಮುಂದಿನ ಕೆಲವು ದಿನಗಳಲ್ಲಿ ಈ ಎಲ್ಲ ವೀಕ್ 1, ವೀಕ್ 2, ವೀಕ್ 3, ವೀಕ್ 4 4 ವಾರಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಆ ಒಂದು ಸೀರೀಸಲ್ಲಿ ಈಗ ಮೊದಲನೇ ವಾರ ಆಗುತ್ತೆ. ಮಾರ್ಚ್ 2021 ವೀಕ್ 1ನ 30 ಪ್ರಮುಖ ಪ್ರಚಲಿತ ಘಟನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದರೆ ಅವು ಯಾವ್ಯಾವ ಇರ್ತವೆ, ಮುಂದೆ ಬರ್ತಕ್ಕಂಥ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಘಟನೆಗಳಾಗ್ತವೆ. ಸೊ ಹಾಗಾದರೆ ಬನ್ನಿ ನೋಡಿ, ಮಾರ್ಚ್ 2021 ಮೊದಲನೇ ವಾರ ಆಗುತ್ತೆ. ಸೊ ಅದರಲ್ಲಿ ಏನೇನು ಡಿಸ್ಕಸ್ ಮಾಡ್ತೀವಿ ಅಂದರೆ ಈಶಾನ್ಯ ಭಾರತದ ಹೆಬ್ಬಾಗಿಲು ಮೈತ್ರಿ ಸೇತು ಅಂತ. ಸೊ ಹಾಗಾದರೆ ಇದು ಯಾವ ಒಂದು ದೇಶಕ್ಕೆ ಕನೆಕ್ಟ್ ಮಾಡುತ್ತೆ ನೋಡ್ತಾ ಹೋಗೋಣ. ಸಿಮ್ಲಿಪಾಲ್ ಟೈಗರ್ ರಿಸರ್ವ್ನಲ್ಲಿ ಇತ್ತೀಚೆಗೆ ಭಾರಿ ಬೆಂಕಿ ಕಾಣಿಸ್ಕೊಂಡಿತ್ತು. ಹಾಗಾದರೆ ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ಎಲ್ಲಿ ಬರುತ್ತೆ? ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಾಂಕ ಎಕನಾಮಿಕ್ ಫ್ರೀಡಮ್ ಇಂಡೆಕ್ಸ್ 2021 ಭಾಳ ಸುದ್ದಿಯಲ್ಲಿದೆ, ನೋಡ್ತಾ ಹೋಗೋಣ. ಕೇಂದ್ರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯದ ಪ್ರಮುಖ ಯೋಜನೆಗಳು ಯಾವ್ಯಾವು? ಇಸ್ರೋ ನಾಸಾ ಜಂಟಿ ಭೂ ವೀಕ್ಷಣಾ ಉಪಗ್ರಹ ಅಥವಾ ಭೂ ಪರಿವೀಕ್ಷಣಾ ಉಪಗ್ರಹ ಒಂದು ಮಿಷನನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ರಾಡಾರನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ, ಅದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅಂತಾರಾಷ್ಟ್ರೀಯ ಮಹಿಳಾ ದಿನ, ಫಲಿತಾಂಶ ಆಧಾರಿತ ಬಜೆಟ್, ನ್ಯೂ ಚೇರ್ಪರ್ಸನ್ ಆಫ್ AIBA, ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ, ರಾಷ್ಟ್ರೀಯ ಜಲ ಮಿಷನ್ನ ಕ್ಯಾಚ್ ದಿ ರೈನ್ ಕ್ಯಾಂಪೇನ್ನ ಈಗ ಆರಂಭ ಮಾಡಿದ್ದಾರೆ, ಅದರ ಬಗ್ಗೆ ತಿಳ್ಕೊಳ್ಳೋಣ. ವಿಶ್ವ ವನ್ಯಜೀವಿ ದಿನ 2021 ಯಾವ ದಿನ ಆಚರಿಸ್ತೀವಿ, ಅದರ ಥೀಮ್ ಏನು? ಲೋಕಸಭಾ ಟಿವಿ ರಾಜ್ಯಸಭಾ ಟಿವಿ ವಿಲೀನವನ್ನು ಮಾಡಿ ಸಂಸದ್ ಟಿವಿ ಅಂತ ಸ್ಥಾಪನೆ ಮಾಡಿದ್ದಾರೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮಿಷನ್ ಸಾಗರ್ 3 ಅಥವಾ ಮಿಷನ್ ಸಾಗರ್ 3 78ನೇ ಗೋಲ್ಡನ್ ಗ್ಲೋಬ್ಸ್ ಅವಾರ್ಡ್ಸ್ ಅಥವಾ ಪ್ರಶಸ್ತಿಗಳಾಗುತ್ತೆ. ಮುಂದೆ ಡೆಸರ್ಟ್ ಫ್ಲಾಗ್ ಮಿಲಿಟರಿ ಸಮರಾಭ್ಯಾಸ, ವಿಮೆನ್ ವಿಲ್ ವೆಬ್ ಕಾರ್ಯಕ್ರಮ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆಯ ಯೋಜನೆ ಸುಗಮ್ಯ ಭಾರತ್ ಅಭಿಯಾನ ಯಾವುದಕ್ಕೆ ಸಂಬಂಧಿಸಿದೆ? ಇಂಡಿಯನ್ ವಿಮೆನ್ಸ್ ಫುಟ್ಬಾಲ್ ಲೀಗ್ 2020-21 ಯಾವ ರಾಜ್ಯದಲ್ಲಿ ನಡೆಯುತ್ತೆ? ವಿಶ್ವ ಟೆಸ್ಟ್ ಫೈನಲ್ಗೆ ಭಾರತ ತಂಡ. ನಾಡಿನ ಹೆಸರಾಂತ ಕೃಷಿ ವಿಜ್ಞಾನಿ ಡಾಕ್ಟರ್ M ಮಹಾದೇವಪ್ಪ ನಿಧನ. ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂದ್ರೇನು, ಇದು ಯಾಕೆ ಈಗ ಸುದ್ದಿಲಿದೆ? ಕವಿ NS ಲಕ್ಷ್ಮೀನಾರಾಯಣ ಭಟ್ಟ ನಿಧನರಾಗಿದ್ದಾರೆ. ಸುಲಭ ಜೀವನ ಸೂಚ್ಯಾಂಕ ಅಥವಾ ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್ 2021 ಇದರಲ್ಲಿ ಕರ್ನಾಟಕದ ಯಾವ ನಗರ ಟಾಪಲ್ಲಿದೆ? ಸೊ ಇವೆಲ್ಲವುಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಹಾಗಾದ್ರೆ ಬನ್ನಿ. ಸೊ ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ. ಸೊ ಲೆಟ್ಸ್ ಮೂವ್ ಆನ್. ನೋಡಿ, ಕರೆಂಟ್ ಇವೆಂಟ್ಸನ್ನು ನಾವು ಜುಲೈ 2019 ಮಾಡ್ತಾ ಬರ್ತಾ ಇದ್ದೀವಿ. ಮಾರ್ಚ್ 2021 ಈ ಒಂದು ವಿಡಿಯೋದಲ್ಲಿ ಮೊದಲನೇ ವಾರದಲ್ಲಿ 30 ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ವೀಕ್ 2, ವೀಕ್ 3, ವೀಕ್ 4ಗಳನ್ನು ಸಹಿತ ಆದಷ್ಟು ಬೇಗನೆ ನೋಡೋಣ. ಓಕೆ, ಹಾಗಾದರೆ ನೇರವಾಗಿ ಈಗ ಮಾರ್ಚ್ 2021 ಮೊದಲನೇ ವಾರದ ಮೊದಲನೇ ಪ್ರಶ್ನೆ, ಕ್ವಶನ್ ನಂಬರ್ 1. ಬ್ರೆಜಿಲ್ ದೇಶದ ಭೂ ಪರಿವೀಕ್ಷಣಾ ಉಪಗ್ರಹ ಸೇರಿ ಒಟ್ಟು 19 ಉಪಗ್ರಹಗಳನ್ನು ಇತ್ತೀಚೆಗೆ ಇಸ್ರೋದ ವಾಣಿಜ್ಯ ಘಟಕ ತನ್ನ ಮೊದಲ ಪ್ರಯತ್ನದಲ್ಲಿ ಯಶಸ್ವಿಯಾಗಿ ಉಡಾವಣೆಯನ್ನು ಮಾಡಿದೆ. ಇಸ್ರೋದ ಒಂದು ವಾಣಿಜ್ಯ ಘಟಕ. ಹಾಗಾದರೆ ಆ ಒಂದು ವಾಣಿಜ್ಯ ಘಟಕದ ಹೆಸರೇನು ಅನ್ನೋದಿಲ್ಲಿ ಪ್ರಶ್ನೆ ಆಗುತ್ತೆ. ಓಕೆ, ಸೊ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಆರ್ಗನೈಸೇಷನ್ ಈಸ್ ಎಸ್ಟಾಬ್ಲಿಷ್ಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಇನ್ 2019 ಇನ್ ಆರ್ಡರ್ ಟು ಸ್ಕೇಲ್ ಅಪ್ ದ ಇಂಡಸ್ಟ್ರಿ ಪಾರ್ಟಿಸಿಪೇಷನ್ ಇನ್ ದ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ಸ್? ಇಲ್ಲಿ ಒಂದು ಗಮನಿಸಬೇಕು ನೋಡಿ, ಇಸ್ರೋದವರು ಹಲವಾರು ಉಪಗ್ರಹಗಳನ್ನು ಲಾಂಚ್ ಮಾಡ್ತಾರೆ, ನಮಗೆಲ್ಲ ಗೊತ್ತಿದೆ. ಸೊ ಅದರಲ್ಲಿ ಸೆಂಟ್ರಲ್ ಗೌರ್ಮೆಂಟು 2019 ಒಂದು ಹೊಸ ಆರ್ಗನೈಸೇಷನನ್ನು ಇಸ್ರೋದ ಅಂಡರಲ್ಲಿ ಸ್ಥಾಪನೆ ಮಾಡುತ್ತೆ. ಆ ಒಂದು ಆರ್ಗನೈಸೇಷನ್, ಆ ಒಂದು ವಾಣಿಜ್ಯ ಘಟಕ ಏನಿದೆಯೋ ಅದು ಇಂಡಸ್ಟ್ರಿಯಿಂದ, ಪ್ರೈವೇಟ್ ಸೆಕ್ಟರಿಂದ ಹಲವಾರು ಆರ್ಗನೈಸೇಷನ್ಸ್ನ, ಹಲವಾರು ಪಾರ್ಟಿಸಿಪೆಂಟ್ಸ್ನ ಕರ್ಕೊಂಬಂದು ಈ ಒಂದು ಉಡಾವಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದೆ, ಅವ್ರನ್ನ ಪಾರ್ಟಿಸಿಪೇಷನ್ ಮಾಡಿಸ್ಕೊಳ್ತಾ ಇದೆ. ಹಾಗಾದರೆ ಆ ಒಂದು ವಾಣಿಜ್ಯ ಘಟಕ ಯಾವುದು? ಆ ಒಂದು ವಾಣಿಜ್ಯ ಘಟಕ ಈ ಒಂದು ಏನು ವರ್ಕ್ ಇದೆಯೋ ಇಸ್ರೋದು ಅದನ್ನು ಮ್ಯಾನೇಜ್ ಮಾಡುತ್ತೆ. ಸೊ ಹಾಗಾದರೆ ಯಾವುದದು ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ನಾವು ಹಿಂದೆ ಕೂಡ ಡಿಸ್ಕಸ್ ಮಾಡಿದ್ವಿ. NSIL ಅಂದರೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್, ಅಥವಾ ಆಂಟ್ರಿಕ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ACL, ಅಥವಾ ಸ್ವತಃ ಇಸ್ರೋ ಅಥವಾ NEL ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ ಅಂದರೆ ಸರಿಯಾದ ಉತ್ತರ NSIL ಅಂದರೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತಕ್ಕಂಥ ಒಂದು ವಾಣಿಜ್ಯ ಘಟಕವನ್ನು 2019 ಕೇಂದ್ರ ಸರ್ಕಾರ ಸ್ಥಾಪನೆಯನ್ನು ಮಾಡಿತ್ತು. ಇದು ಈಗ ತನ್ನ ಮೊದಲನೇ ಪ್ರಯತ್ನದಲ್ಲಿ 19 ಉಪಗ್ರಹಗಳನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಓಕೆ, ಹಾಗಾದರೆ ನ್ಯೂ ಐಟಮ್ ಏನಿದೆ ಅಂದರೆ ಇಸ್ರೋ ವಾಣಿಜ್ಯ ಘಟಕದ ಮೊದಲ ಕಾರ್ಯಾಚರಣೆ 19 ಉಪಗ್ರಹಗಳು ಕಕ್ಷೆಗೆ ಸೇರಿಸಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದ PSLV C-51 ನೌಕೆ ಯಾವ ನೌಕೆ ಅಥವಾ ಯಾವ ಉಪಗ್ರಹ ಉಡಾವಣಾ ವಾಹನ ಅಂದರೆ
PSLV C51 ನೆನ್ಪಿಡಬೇಕು ನೋಡಿ, ನಭದತ್ತ ಜಿಗಿದ PSLV C51 ನೌಕೆ. ಓಕೆ, ಒಂದು ಅಂಶ. ನೆಕ್ಸ್ಟ್ನದು ಇದರಲ್ಲಿ ಯಾವ ಉಪಗ್ರಹಗಳು ಇಂಪಾರ್ಟೆಂಟ್ ಆಗಿದ್ವು ಅಂದರೆ ಬ್ರೆಜಿಲ್ನ ಅಮೆಜಾನಿಯಾ ಸೇರಿ ಒಟ್ಟು 19 ಖಾಸಗಿ ಉಪಗ್ರಹಗಳನ್ನು ಭಾನುವಾರ ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಿದೆ ಇಸ್ರೋದ ವಾಣಿಜ್ಯ ಘಟಕ. ಓಕೆ, ಇಸ್ರೋ ವಾಣಿಜ್ಯ ಘಟಕ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ನ NSILನ ಮೊದಲ ಕಾರ್ಯಾಚರಣೆಯಾಗಿದೆ. ಓಕೆ, ಸೊ ಇದರಲ್ಲಿ ಬ್ರೆಜಿಲ್ನ ಭೂ ಪರಿವೀಕ್ಷಣಾ ಉಪಗ್ರಹವಾಗಿರ್ತಕ್ಕಂಥ ಅಮೆಜಾನಿಯಾ 1 ಇದು ಕೂಡ ಇಂಪಾರ್ಟೆಂಟು. ಯಾವುದು ಅಂದರೆ ಅಮೆಜಾನಿಯಾ 1 ಯಾವ ದೇಶದ ಅಂದರೆ ಬ್ರೆಜಿಲ್ ದೇಶದ್ದು. ಯಾವ ಉಪಗ್ರಹ ಉಡಾವಣಾ ವಾಹನದಿಂದ ಅಂದರೆ PSLV C51. ಓಕೆ, ಸೊ ಇನ್ನು 18 ಚಿಕ್ಕ ಉಪಗ್ರಹಗಳಿದ್ವು ಅನ್ನೋದಿಲ್ಲಿ ಗಮನಿಸಬೇಕು. ಅದರಲ್ಲೂ ವಿಶೇಷವಾಗಿ 5 ಉಪಗ್ರಹಗಳನ್ನು ವಿದ್ಯಾರ್ಥಿಗಳೇ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿದ್ರು ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಕರ್ನಾಟಕದ್ದು ಒಂದು ಕೂಡ ಇದೆ, ಅದನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಇದರಲ್ಲಿ ಒಂದು ಸ್ಪೇಸ್ ಕಿಡ್ಸ್ ಇಂಡಿಯಾ ಎಂಬ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಈ ಉಪಗ್ರಹವು ಭಗವದ್ಗೀತೆಯ ಈ ಕಾಪಿಯನ್ನು ಹೊಂದಿತ್ತು ಮತ್ತು ಇದರ ಮೆಮೊರಿ ಕಾರ್ಡ್ನಲ್ಲಿ ಈ ಒಂದು ಕಾಪಿಯನ್ನು ಭಗವದ್ಗೀತೆಯ ಕಾಪಿಯನ್ನು ಇಟ್ಟಿದ್ರು. ಜೊತೆಗೆ ಇದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಚಿತ್ರವನ್ನು ಸಹಿತ ಕಳಿಸಿದ್ರು ಸ್ಪೇಸ್ ಕಿಡ್ಸ್ ಇಂಡಿಯಾ ತಯಾರಿಸಿರ್ತಕ್ಕಂಥ ಒಂದು ಉಪಗ್ರಹದಲ್ಲಿ. ಓಕೆ, ಸೊ ಇಷ್ಟು ಇದ್ರ ಬಗ್ಗೆ ತಿಳ್ಕೋಬೇಕು. ಸೊ ಏನೇನೆಂದರೆ ಎಲ್ಲಿಂದ ಅಂದರೆ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಿದ್ರು. ಇದರ ಉಪಗ್ರಹ ಉಡಾವಣಾ ವಾಹನ PSLV C51. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಯಾಟಲೈಟು ಅಮೆಜಾನಿಯಾ 1 ಬ್ರೆಜಿಲ್ ದೇಶದ್ದು. ಒಟ್ಟು ಎಷ್ಟು ಉಪಗ್ರಹಗಳಂದರೆ 19 ಉಪಗ್ರಹಗಳು. NSILನ ಮೊದಲ ಕಾರ್ಯಾಚರಣೆ. ಓಕೆ, ನೆಕ್ಸ್ಟು ಅದರದ್ದು ಸಬ್ಸಿಕ್ವೆಂಟ್ ಕ್ವಶನ್ ಅನ್ಕೋಬೋದು. ಕರ್ನಾಟಕದ PS ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ತಯಾರಿಸಿದ ಉಪಗ್ರಹ ಇತ್ತೀಚೆಗೆ ಯಶಸ್ವಿಯಾಗಿ ಉಡಾವಣೆ ಮಾಡಲಾಯಿತು. ಅದರ ಹೆಸರೇನು ಅಂದರೆ ಇವಾಗ ತಾನೇ ಮಾತಾಡಿದ್ವಿ 19 ಉಪಗ್ರಹಗಳು ಅಂತ. ಸೊ ಅದರಲ್ಲಿ ನಮ್ಮ PS ಯೂನಿವರ್ಸಿಟಿಯವರು ತಯಾರಿಸಿರ್ತಕ್ಕಂಥ ಒಂದು ಕರ್ನಾಟಕದಿಂದ ಒಂದು ಉಪಗ್ರಹ ಇತ್ತು, ಅದು ಸಿಂಧು ನೇತ್ರ ಆಗುತ್ತೆ. ಓಕೆ, ನೋಡಿ ವಿದ್ಯಾರ್ಥಿಗಳ ಉಪಗ್ರಹ ಸಿಂಧು ನೇತ್ರ ನಭಕ್ಕೆ. ಓಕೆ, PS ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಸಾಧನೆ. ಇದಕ್ಕೆ DRDOದವರು ಒಂದು ಹಣಕಾಸು ನೆರವನ್ನು ನೀಡಿದ್ರು. ಸೊ ಈ ಒಂದು ಸಿಂಧು ನೇತ್ರ PS ಯೂನಿವರ್ಸಿಟಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಓಕೆ, ಕ್ವಶನ್ ಕೇಳ್ಬೋದು, PS ಯೂನಿವರ್ಸಿಟಿ ತಯಾರಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ತಯಾರಿಸಿರ್ತಕ್ಕಂಥ ಉಪಗ್ರಹದ ಹೆಸರೇನು ಅಂದರೆ ಅದು ಸಿಂಧು ನೇತ್ರ ಆಗುತ್ತೆ. ಓಕೆ, ಇನ್ನು ಮೂರನೇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸುಲಲಿತ ಜೀವನ ನಿರ್ವಹಣಾ ಸೂಚ್ಯಾಂಕ, ಅಥವಾ ಇನ್ನೊಂದು ಅರ್ಥದಲ್ಲಿ ಸುಲಭ ಜೀವನ ಸೂಚ್ಯಾಂಕ 2020ರಲ್ಲಿ ಕರ್ನಾಟಕದ ಯಾವ ನಗರವು ದೇಶದಲ್ಲಿಯೇ ಮೊದಲನೇ ಸ್ಥಾನವನ್ನು ಪಡೆದಿದೆ? ಇಡೀ ನಮ್ಮ ದೇಶದಲ್ಲಿ ಸುಲಭವಾದ ಜೀವನವನ್ನು ಮಾಡೋದಕ್ಕೆ ಒಂದು ನಗರ ಟಾಪಲ್ಲಿದೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸಿಟಿ ಆಫ್ ಕರ್ನಾಟಕ ಸ್ಟೇಟ್ ಟಾಪ್ಡ್ ಇನ್ ದ ಲಿಸ್ಟ್ ಆಫ್ ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್ 2020 ಸುಲಭ ಜೀವನ ಸೂಚ್ಯಾಂಕ. ಹಾಗಾದರೆ ನಮ್ಮ ಕರ್ನಾಟಕದ ಮೈಸೂರ, ಬೆಂಗಳೂರ, ದಾವಣಗೆರೆನ, ಧಾರವಾಡನ ಅಂದರೆ ಸರಿಯಾದ ಉತ್ತರ ಬೆಂಗಳೂರು ಸುಲಭ ಜೀವನ ಸೂಚ್ಯಾಂಕ 2020ರಲ್ಲಿ ಇಡೀ ನಮ್ಮ ದೇಶದಲ್ಲಿಯೇ ಮೊದಲನೇ ಸ್ಥಾನವನ್ನು ಪಡೆದಿದೆ. ಓಕೆ, ಹಾಗಾದರೆ ಏನಿದೆ ಇನ್ಫಾರ್ಮೇಷನ್ ಅಂದರೆ ಸುಲಲಿತ ಜೀವನ ನಿರ್ವಹಣಾ ಸೂಚ್ಯಾಂಕ ಪಟ್ಟಿ ಬಿಡುಗಡೆ ಮಾಡಿದರೆ ವಾಸಕ್ಕೆ ಬೆಂಗಳೂರು ಅತ್ಯುತ್ತಮ. ಓಕೆ, ದೇಶದಲ್ಲಿ ವಾಸಕ್ಕೆ ಬೆಂಗಳೂರೇ ಅತ್ಯುತ್ತಮ ನಗರ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಆಮೇಲೆ ಇದನ್ನು ರಿಲೀಸ್ ಮಾಡ್ತಕ್ಕಂಥ ಒಂದು ಸಚಿವಾಲಯ ಯಾವುದು ಅಂತ ಕೇಳ್ಬೋದು. ಈಸ್ ಆಫ್ ಲಿವಿಂಗ್ ಇಂಡೆಕ್ಸನ್ನು ಕೇಂದ್ರ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಈ ಒಂದು ರ್ಯಾಂಕಿಂಗನ್ನು ಬಿಡುಗಡೆ ಮಾಡುತ್ತೆ. ಇದರಲ್ಲಿ ಬೆಂಗಳೂರು ಮೊದಲನೇ ಸ್ಥಾನವನ್ನು ಪಡೆದಿದೆ. ಓಕೆ, ಸೊ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಗುರುವಾರ ಈ ಸೂಚ್ಯಾಂಕವನ್ನು ಪ್ರಕಟಿಸಿದರು. ಸಚಿವಾಲಯವು ದೇಶದ 111 ನಗರಗಳಲ್ಲಿ ಜೀವನ ಗುಣಮಟ್ಟದ ಬಗ್ಗೆ ಸಮೀಕ್ಷೆ ನಡೆಸಿತ್ತು. ಇವುಗಳಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ 50 ನಗರಗಳಿದ್ವು ಅಂತಕ್ಕಂಥದ್ದು ಗಮನಾರ್ಹ. ಅದರಲ್ಲಿ ಬೆಂಗಳೂರು ನಂಬರ್ 1 ಇದೆ. ಓಕೆ, ಇನ್ನು 10 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂಥ ನಗರಗಳಲ್ಲಿ ನಮ್ಮ ದಾವಣಗೆರೆಯು 9ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಸುಲಲಿತ ಅಥವಾ ಸುಲಭ ಜೀವನ ಸೂಚ್ಯಾಂಕದಲ್ಲಿ ಸೊ ಟಾಪ್ 4 ಅಥವಾ ಟಾಪ್ 5 ನಗರಗಳು ಯಾವ್ಯಾವ ಅಂದರೆ ಬೆಂಗಳೂರು, ಪುಣೆ, ಅಹಮದಾಬಾದ್, ಚೆನ್ನೈ ಮತ್ತು ಸೂರತ್ಗಳು ಮೊದಲ 5 ಸ್ಥಾನಗಳನ್ನು ಪಡೆದಿವೆ. ಓಕೆ, ಇನ್ನು ಬೆಂಗಳೂರಿನ ಯಾವುದಾವುದಕ್ಕೆ ಎಷ್ಟೆಷ್ಟು ಅಂಕಗಳು ಸಿಕ್ಕಿದಾವೆ ಅಂದರೆ ಜೀವನ ಗುಣಮಟ್ಟಕ್ಕೆ, ಆರ್ಥಿಕ ಸಾಮರ್ಥ್ಯಕ್ಕೆ, ಸುಸ್ಥಿರತೆ ಮತ್ತು ಜನಾಭಿಪ್ರಾಯ ಈ ಟಾಪಿಕ್ಗಳಿಗೆ ಇಷ್ಟು ಒಂದು ಸಂಖ್ಯೆ ಒಂದು ಸ್ಕೋರ್ ಸಿಕ್ಕಿದೆ. ಇಲ್ಲಿ ಸ್ಕೋರ್ ಇಂಪಾರ್ಟೆಂಟ್ ಆಗಲ್ಲ, ಒಟ್ಟಿನಲ್ಲಿ ಯಾವ ನಗರ ಮೊದಲನೇ ಸ್ಥಾನದಲ್ಲಿದೆ ಅಂತ ಕೇಳ್ಬೋದು ಮತ್ತು ಇದನ್ನು ರಿಲೀಸ್ ಮಾಡ್ತಕ್ಕಂಥ ಸಚಿವಾಲಯ ಯಾವುದು ಅಂತ ಕೇಳ್ಬೋದು, ಅವು ಇಂಪಾರ್ಟೆಂಟ್ ಆಗುತ್ತೆ. ಓಕೆ,
ಇನ್ನು ಟಾಪ್ ನಗರಗಳು ಯಾವಂತ ಕೇಳಿದರೆ ಇಲ್ಲಿ ಲಿಸ್ಟ್ ಕೂಡ ಇದೆ. ಓಕೆ, ಇನ್ನು ದಾವಣಗೆರೆ ಎಷ್ಟನೇ ಸ್ಥಾನದಲ್ಲಿ ಬಂದಿದೆ ಅಂದರೆ 10 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇರೋದ್ರಲ್ಲಿ ದಾವಣಗೆರೆ 9th ಪ್ಲೇಸಲ್ಲಿದೆ. ಓಕೆ, ನೆಕ್ಸ್ಟ್ ಕ್ವಶನ್, ಕನ್ನಡದ ಜನಪ್ರಿಯ ಕವಿ NS ಲಕ್ಷ್ಮೀನಾರಾಯಣ ಭಟ್ಟರು ನಿಧನರಾಗಿದ್ದಾರೆ. ಓಕೆ, ನೋಡಿ, ಕನ್ನಡದ ಜನಪ್ರಿಯ ಕವಿಗಳಲ್ಲಿ ಒಬ್ಬರಾದ NS ಲಕ್ಷ್ಮೀನಾರಾಯಣ ಭಟ್ರು ನಿಧನರಾಗಿದ್ದಾರೆ. ಸೊ ಇವರನ್ನು ಶರೀಫ ಭಟ್ರು ಅಂತ ಕೂಡ ಕರಿತಾ ಇದ್ರು. ಓಕೆ, ಉತ್ತರ ಕರ್ನಾಟಕಕ್ಕಷ್ಟೇ ಪರಿಚಿತವಾಗಿದ್ದ ಸಂತ ಶಿಶುನಾಳ ಶರೀಫ ಸಾಹೇಬರ ಅನುಭವ ಗೀತೆಗಳನ್ನು ಸಂಗ್ರಹಿಸಿ, ಸಂಪಾದಿಸಿ, ಪರಿಷ್ಕರಿಸಿ, ಪುಸ್ತಕ ರೂಪದಲ್ಲಿ ಪ್ರಕಟಿಸಿ ಅವುಗಳನ್ನು ಇಡೀ ನಾಡಿಗೆ ತಲುಪಿಸಿದ್ದು. ಹಾಗೆಯೇ ಅನಂತಸ್ವಾಮಿ, ಅಶ್ವಥ್, ಶಿವಮೊಗ್ಗ ಸುಬ್ಬಣ್ಣ ಮುಂತಾದ ಖ್ಯಾತ ಗಾಯಕರಿಂದ ಅವುಗಳನ್ನು ಆಡಿಸಿ ಕನ್ನಡಿಗರೆಲ್ಲರ ನಾಲಿಗೆಯ ಮೇಲೂ ಅವು ನಲಿಯುವಂತೆ ಮಾಡಿದ್ದು. ತಾವು ಓದಲೆಲ್ಲ ಶರೀಫರ ಬಗ್ಗೆ ಮಾತಾಡಿ ಶರೀಫ ಭಟ್ಟರೇ ಎಂದು ಪ್ರಸಿದ್ಧಿಯನ್ನು ಪಡೆದಿದ್ದರು NS ಲಕ್ಷ್ಮೀನಾರಾಯಣ ಭಟ್ರು. ಓಕೆ, ನೆಕ್ಸ್ಟ್ ಕ್ವಶನು, ರಾಜ್ಯದ ಯಾವ ರಾಷ್ಟ್ರೀಯ ಹೆದ್ದಾರಿ ಇತ್ತೀಚೆಗೆ ಬಿಡುಗಡೆಯಾದ ಪಟ್ಟಿಯಲ್ಲಿ ದೇಶದಲ್ಲಿಯೇ 2ನೇ ಶ್ರೇಯಾಂಕವನ್ನು ಪಡೆದಿದೆ? ವಿಚ್ ಆಫ್ ದ ಫಾಲೋಯಿಂಗ್ ನ್ಯಾಷನಲ್ ಹೈವೇ ಆಫ್ ಕರ್ನಾಟಕ ಗಾಟ್ 2nd ರ್ಯಾಂಕ್ ಇನ್ ರೀಸೆಂಟ್ ಹೈವೇಸ್ ರ್ಯಾಂಕಿಂಗ್ ಆ್ಯಂಡ್ ರೇಟಿಂಗ್ಸ್ ಲಿಸ್ಟ್? ಕುಂದಾಪುರ ಗೋವಾ, ಬೆಂಗಳೂರು ನೆಲಮಂಗಲ, ತುಮಕೂರು ಚಿತ್ರದುರ್ಗ, ನೆಲಮಂಗಲ ದೇವನಹಳ್ಳಿ. ಅಂದರೆ ಈ 4 ನ್ಯಾಷನಲ್ ಹೈವೇಗಳಲ್ಲಿ ನಮ್ಮ ಕರ್ನಾಟಕದ ಒಂದು ನ್ಯಾಷನಲ್ ಹೈವೇ ಇಡೀ ರಾಷ್ಟ್ರದಲ್ಲಿಯೇ 2ನೇ ಒಂದು ರ್ಯಾಂಕಿಂಗನ್ನು ಪಡೆದಿದೆ. ಹಾಗಾದರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಕುಂದಾಪುರ ಗೋವಾ ಅಂತಕ್ಕಂಥದ್ದು 2ನೇ ಶ್ರೇಯಾಂಕವನ್ನು ಪಡೆದಿದೆ ಈ ನ್ಯಾಷನಲ್ ಹೈವೇ. ಓಕೆ, 219 ರಾಷ್ಟ್ರೀಯ ಹೆದ್ದಾರಿಗಳ ಪರಾಮರ್ಶೆಯನ್ನು ಮಾಡಿದ್ದಾರೆ, ರೇಟಿಂಗನ್ನು ಕೊಟ್ಟಿದ್ದಾರೆ. ಟಾಪ್ 20ರಲ್ಲಿ ಕರ್ನಾಟಕದ 5 ನ್ಯಾಷನಲ್ ಹೈವೇಗಳು ಕೂಡ ಬಂದಿದ್ದಾವೆ. ಅದರಲ್ಲಿ ಕುಂದಾಪುರ ಗೋವಾ ನ್ಯಾಷನಲ್ ಹೈವೇ ನಂಬರ್ 2 ಏನಿದೆ ರಾಷ್ಟ್ರೀಯ ಹೆದ್ದಾರಿ, ಅದು 2ನೇ ಸ್ಥಾನದಲ್ಲಿ ಬಂದಿದೆ, 2nd ರ್ಯಾಂಕಲ್ಲಿ. ಓಕೆ, ಇದೇ ಮೊದಲ ಬಾರಿಗೆ ರಾಷ್ಟ್ರೀಯ ಹೆದ್ದಾರಿಗಳ ಗುಣಮಟ್ಟ ಪರಾಮರ್ಶೆ ನಡೆಸಿ ರ್ಯಾಂಕಿಂಗ್ ನೀಡುವ ಕ್ರಮವನ್ನು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ NHIA ಆರಂಭಿಸಿದೆ. ರಾಜ್ಯದ ಕುಂದಾಪುರ ಗೋವಾ ರಾಷ್ಟ್ರೀಯ ಹೆದ್ದಾರಿ ವಲಯ ದೇಶದಲ್ಲಿ 2ನೇ ರ್ಯಾಂಕನ್ನು ಪಡೆದಿದೆ. ಹಾಗಾದರೆ ಯಾವ ರಾಷ್ಟ್ರೀಯ ಹೆದ್ದಾರಿಗಳು ನಮ್ಮ ಕರ್ನಾಟಕದಿಂದ ಟಾಪ್ 20 ಇದ್ದಾವೆ ಅಂತ ನೋಡೋದಾದರೆ 2ನೇ ರ್ಯಾಂಕಲ್ಲಿ ಬಂದಿದೆ ಕುಂದಾಪುರ ಗೋವಾ ರಾಷ್ಟ್ರೀಯ ಹೆದ್ದಾರಿ 66. 8ನೇ ರ್ಯಾಂಕಲ್ಲಿದೆ ಬೆಂಗಳೂರು ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿ 4 NH4. ಇನ್ನು 12ನೇ ರ್ಯಾಂಕಲ್ಲಿದೆ ತುಮಕೂರು ಚಿತ್ರದುರ್ಗ NH48. ಇನ್ನು 18ನೇ ರ್ಯಾಂಕಲ್ಲಿದೆ ಕುಂದಾಪುರ ಸುರತ್ಕಲ್ ನ್ಯಾಷನಲ್ ಹೈವೇ 66 ಮತ್ತು ದೇವನಹಳ್ಳಿ ಹಾಸನ 75 ನ್ಯಾಷನಲ್ ಹೈವೇ. ಸೊ ಅದು 20ನೇ ಸ್ಥಾನದಲ್ಲಿದೆ. ಓಕೆ, ಸೊ ಇವುಗಳ ಒಂದು ರೀಸನ್ ಏನಂದರೆ ಹೆದ್ದಾರಿಗಳ ದಕ್ಷತೆ, ಸುರಕ್ಷತೆ ಮತ್ತು ಬಳಕೆದಾರರ ಅನುಕೂಲತೆ ಎಂಬ 3 ವಿಷಯಗಳನ್ನು ರ್ಯಾಂಕಿಗೆ ಪರಿಗಣಿಸಲಾಗಿದೆ. ಓಕೆ, ಅವೆವು ಹೆದ್ದಾರಿಗಳ ದಕ್ಷತೆ, ಸುರಕ್ಷತೆ ಮತ್ತು ಬಳಕೆದಾರರಿಗೆ ಎಷ್ಟು ಅನುಕೂಲವಾಗಿದ್ದಾವೆ ಅನ್ನೋದ್ರ ಮೇಲೆ ಕೇಂದ್ರದ NHIA ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ಒಂದು ರ್ಯಾಂಕಿಂಗನ್ನು ಕೊಟ್ಟಿದೆ. ಅದರಲ್ಲಿ ಕುಂದಾಪುರ ಗೋವಾ ನ್ಯಾಷನಲ್ ಹೈವೇ 66 ಏನಿದೆ ಅದು 2nd ರ್ಯಾಂಕಲ್ಲಿದೆ. ಓಕೆ, ನೆಕ್ಸ್ಟ್, ಇತ್ತೀಚೆಗೆ ಬಜೆಟ್ನಲ್ಲಿ ಪ್ರಸ್ತಾಪಿತವಾದ ಪದ ಬ್ಲಾಕ್ ಚೈನ್ ಟೆಕ್ನಾಲಜಿ ಎಂದರೇನು? ಅಂದರೆ ವಾಟ್ ಈಸ್ ಬ್ಲಾಕ್ ಚೈನ್ ಟೆಕ್ನಾಲಜಿ, ಯಾಕೆ ಇದು ಬಜೆಟಲ್ಲಿ ಪ್ರಸ್ತಾಪವನ್ನು ಗೊಂಡಿತ್ತು ಅಂತಕ್ಕಂಥದ್ದು. ಸೊ ನೋಡೋಣ. ಆಸ್ತಿ ವಂಚನೆ ತಡೆಗೆ ಬ್ಲಾಕ್ ಚೈನ್ ತಂತ್ರಜ್ಞಾನ. ಸೊ ಆಸ್ತಿ ನೋಂದಣಿಯಲ್ಲಿ ವಂಚನೆ ಹಾಗೂ ದಾಖಲೆ ತಿರುಚುವುದನ್ನು ತಡೆಗಟ್ಟಲು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ IIT ಕಾನ್ಪುರ್ ನೆರವಿನೊಂದಿಗೆ ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನು ಬಳಸಿ ಆಸ್ತಿ ನೋಂದಣಿ ಮಾಡ್ತಕ್ಕಂಥ ಯೋಜನೆಯನ್ನು ಪ್ರಾಯೋಗಿಕವಾಗಿ ಜಾರಿಗೆ ಮಾಡ್ತೀವಿ ಅಂತ ಹೇಳಿದೆ ಕೇಂದ್ರ ಸರ್ಕಾರ. ಸೊ ಯಾವ ಒಂದು IIT ನೆರವಿನೊಂದಿಗೆ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾನ್ಪುರ್ ನೆರವಿನೊಂದಿಗೆ ಈ ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಿವಿಧ ಇಲಾಖೆಗಳು ಭೂ ಸಂಬಂಧಿತ ಚಟುವಟಿಕೆಗಳಿಗೆ ತಮ್ಮದೇ ಆದ ಪ್ರತ್ಯೇಕ ತಂತ್ರಾಂಶಗಳನ್ನು ಹೊಂದಿದ್ದಾವೆ. ಸೊ ನೋಡಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್, ಅದು ಸಬ್ ರಿಜಿಸ್ಟ್ರ್ ಆಫೀಸ್ ಆಗಿರ್ಬೋದು ಅಥವಾ ತಹಶೀಲ್ ಆಫೀಸಲ್ಲಾಗಿರ್ಬೋದು ಅಥವಾ ಇನ್ನೊಂದು ಯಾವುದೋ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸರ್ವೆ ಆಗಿರ್ಬೋದು, ಅಲ್ಲೆಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಬೇರೆ ಬೇರೆ ಸಾಫ್ಟ್ವೇರ್ಗಳನ್ನು ಯೂಸ್ ಮಾಡೋ ಮುಖಾಂತರ ಒಂದೇ ಆಸ್ತಿಗೆ ಏನಾಗುತ್ತೆ, ಬೇರೆ ಬೇರೆ ಕಡೆ ಬೇರೆ ಇನ್ಫಾರ್ಮೇಷನ್ ಇರುತ್ತೆ. ಹಾಗಾಗಿ ವಂಚನೆ ಮಾಡೋದಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ ಅನ್ನೋ ಉದ್ದೇಶಕ್ಕೆ ಈ ಎಲ್ಲ ಸಾಫ್ಟ್ವೇರ್ಗಳನ್ನು ಒಂದೇ ಏಕ ನಿರ್ವಹಣಾ ವ್ಯವಸ್ಥೆಯಲ್ಲಿ ತರಬೇಕು, ಅಂದರೆ ಏಕೀಕೃತ ಭೂ ನಿರ್ವಹಣಾ ವ್ಯವಸ್ಥೆಯನ್ನು ತರಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದರಲ್ಲಿ ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ನೋಡೋಣ, ಮುಂದಿನ ದಿನಗಳಲ್ಲಿ ಇದು ಭಾಳ ಸುದ್ದಿಲಿ ಬರುತ್ತೆ, ಅವಾಗ ಇನ್ನಷ್ಟು ಡಿಸ್ಕಷನ್ನ ಮಾಡೋಣ. ಒಟ್ಟಿನಲ್ಲಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂದರೆ ಇಲ್ಲಿ ನೋಡಿ, ಒಂದು ಇನ್ಫಾರ್ಮೇಷನ್ ಆ ಒಂದು ಆಸ್ತಿ ಮೇಲೆ ಏನು ಹೊಸ ಅಪ್ಡೇಟ್ ಆಗುತ್ತೋ ಆ ಅಪ್ಡೇಟು ಸೊ ಈ ಒಂದು ಚೈನಲ್ಲಿ ಸೇರ್ಕೊಳ್ತಾ ಹೋಗುತ್ತೆ. ಆ ಚೈನು
ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ. ಇದೊಂಥರ ಡೇಟಾ ಬ್ಲಾಕ್ಸ್ ಆಗಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲೊಂದು ಬ್ಲಾಕ್ ಇದೆ, ಸೊ ಇಲ್ಲೊಂದು ಬ್ಲಾಕ್ ಇದೆ, ಈ ಬ್ಲಾಕು ಮಾಡಿಫೈ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಏನಾದರೂ ಹೊಸ ಚೇಂಜಸ್ ಬಂದರೆ ಅದು ಮತ್ತೆ ಈ ಬ್ಲಾಕಿಗೆ ಜಾಯ್ನ್ ಆಗ್ತಾ ಹೋಗುತ್ತೆ. ಅದನ್ನು ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಕರಿತೀವಿ. ಇದ್ರ ಮೇಲೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಡೀಟೇಲ್ಸನ್ನು ಮುಂದೆ ಟೆಕ್ನಾಲಜಿಕಲ್ ವಿಡಿಯೋದಲ್ಲಿ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ, ಸೊ ಸಪೋಸ್ ಎ ವಾಂಟ್ಸ್ ಟು ಸೆಂಡ್ ಮನಿ ಟು ಬಿ. ಇಲ್ಲಿ ಬಿ ಪರ್ಸನ್ ಇದ್ದಾನೆ, ಇಲ್ಲಿ ಎ ಪರ್ಸನ್ ಇದ್ದಾನೆ. ಎ ಏನಾದರೂ ಬಿಗೆ ಮನಿನ ಕಳಿಸ್ಬೇಕಾದ್ರೆ ಬ್ಲಾಕ್ ಚೈನ್ ಟೆಕ್ನಾಲಜಿಲಿ ಯಾವ ಥರ ಆಗುತ್ತೆ ಅಂದರೆ, ಇಲ್ಲಿ ನೋಡಿ ಆಲ್ರೆಡಿ ಒಂದಷ್ಟು ಬ್ಲಾಕ್ಸ್ ಸೇರ್ಕೊಂಡಿದ್ದಾವೆ, ಅದಕ್ಕೆ ಹೊಸ ಬ್ಲಾಕ್ ಸೇರುತ್ತೆ. ಈ ಹೊಸ ಬ್ಲಾಕು ಯಾರಿಂದ ಅಪ್ರೂವ್ ಆಗಬೇಕಂದ್ರೆ ಆ ಬ್ಲಾಕ್ ಮೇಲೆ ಯಾರ್ಯಾರು ಒಂದು ಅಪ್ರೂವಲನ್ನು ಹೊಂದಿದ್ದಾರೆ ಅವರೆಲ್ಲ ಅಪ್ರೂವಲ್ ಕೊಡಬೇಕಾಗುತ್ತೆ. ಸೊ ಅವಾಗ ಮಾತ್ರ ಆ ಚೈನು, ಆ ಬ್ಲಾಕ್ ಬಂದು ಈ ಚೈನ್ ಟೆಕ್ನಾಲಜಿಯಲ್ಲಿ ಸೇರಿಕೊಳ್ಳುತ್ತೆ. ಸೊ ನೋಡೋಣ, ಎಷ್ಟು ತಿಳ್ಕೊಳ್ಳೋಣ, ಮುಂದೆ ಇನ್ನಷ್ಟು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ 7ನೇ ಪ್ರಶ್ನೆ. ಅತಿ ಹೆಚ್ಚು ವಾರಗಳ ಕಾಲ ನಂಬರ್ 1 ಸ್ಥಾನದಲ್ಲಿದ್ದು ಇತ್ತೀಚೆಗೆ ವಿಶ್ವ ದಾಖಲೆಯನ್ನು ಸರಿಗಟ್ಟಿದ ಅಥವಾ ಈಗ ವಿಶ್ವ ದಾಖಲೆಯನ್ನು ಮುರಿದಿದ್ದಾರೆ ಸಹಿತ ಆ ಒಂದು ಟೆನ್ನಿಸ್ ಆಟಗಾರ ಯಾರು ಅಂತಕ್ಕಂಥದ್ದು. ಓಕೆ, ಸೊ ನೇಮ್ ದ ಪ್ಲೇಯರ್ ಹೂ ಹ್ಯಾಸ್ ಬೀನ್ ಈಕ್ವಲ್ಡ್ ಎ ವರ್ಲ್ಡ್ ರೆಕಾರ್ಡ್ ಬೈ ಸೆಕ್ಯೂರಿಂಗ್ ಎ ನಂಬರ್ 1 ರ್ಯಾಂಕ್ ಇನ್ ಮೆನ್ಸ್ ಟೆನ್ನಿಸ್ ಸೈಡ್ ಫಾರ್ ಎ ಲಾಂಗರ್ ಪೀರಿಯಡ್ ಟೈಮ್. ಅಂದರೆ ಅತಿ ಹೆಚ್ಚು ವಾರಗಳ ಕಾಲ, ಅತಿ ಹೆಚ್ಚು ವರ್ಷಗಳ ಕಾಲ ನಂಬರ್ 1 ಸ್ಥಾನದಲ್ಲಿರ್ತಾರೆ ಆ ಒಂದು ಪುರುಷ ಟೆನ್ನಿಸ್ ಆಟಗಾರ ಯಾರು ಅಂತ ಇಲ್ಲಿ. ಓಕೆ, ನೊವಾಕ್ ಜೋಕೋವಿಚ್, ರೋಜರ್ ಫೆಡರರ್, ರಫಾಲ್ ನಡಾಲ್, ಆಂಡಿ ಮುರ್ರೆ. ಅಂದರೆ ಸರಿಯಾದ ಉತ್ತರ ನೊವಾಕ್ ಜೋಕೋವಿಚ್ ಅವರು ಅತಿ ಹೆಚ್ಚು ವಾರಗಳ ಕಾಲ ನಂಬರ್ 1 ಸ್ಥಾನದಲ್ಲಿದ್ದಾರೆ ಅಂತಕ್ಕಂಥದ್ದು. ಓಕೆ, ಈಗ ಅವರು ವರ್ಲ್ಡ್ ರೆಕಾರ್ಡನ್ನು ಬ್ರೇಕ್ ಮಾಡಿದ್ದಾರೆ. ಓಕೆ, ನೊವಾಕ್ ರೈನ್ ಅಂತ. ಓಕೆ, ಸೊ ಎಷ್ಟು ವಾರಗಳ ಕಾಲ ಅಂದರೆ 314 ವಾರಗಳ ಕಾಲ ಈಗ ಅವರು ನಂಬರ್ 1 ಸ್ಥಾನದಲ್ಲಿದ್ದಾರೆ. ಆ್ಯಸ್ ಪರ್ ಇವತ್ತು ಅಂದರೆ 31/3/2021 ನಾವು ಡೀಟೇಲ್ಸ್ನ ತೆಗೆದುಕೊಂಡ್ರೆ 314 ವಾರಗಳ ಕಾಲ ನಂಬರ್ 1 ಸ್ಥಾನದಲ್ಲಿರ್ತಕ್ಕಂಥ ನೊವಾಕ್ ಜೋಕೋವಿಚ್ ಅವರು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಅತಿ ಹೆಚ್ಚು ಯಾರಿದ್ರು ಅಂದರೆ ರೋಜರ್ ಫೆಡರರ್ ಅವರು 310 ವಾರಗಳ ಕಾಲ ನಂಬರ್ 1 ಸ್ಥಾನದಲ್ಲಿದ್ದರು. ಓಕೆ, ನೆಕ್ಸ್ಟ್ ಈಗ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮನ್ನು ಗೆದ್ದಿರ್ತಕ್ಕಂಥವ್ರು ರೋಜರ್ ಫೆಡರರ್ ಮತ್ತು ರಫೇಲ್ ನಡಾಲ್ 20 ಗೆದ್ದು ಮೊದಲನೇ ಸ್ಥಾನದಲ್ಲಿದ್ದಾರೆ. ನೊವಾಕ್ ಜೋಕೋವಿಚ್ 18 ಗೆದ್ದು 2ನೇ ಸ್ಥಾನದಲ್ಲಿದ್ದಾರೆ. ಓಕೆ, ಈಗ ಮತ್ತೆ ಭಾರತದಲ್ಲಿ ಆರಂಭವಾಗಲಿರುವ IPL ಪಂದ್ಯಾವಳಿಯು ಎಷ್ಟನೇ ಆವೃತ್ತಿಯಾಗಿದೆ? ಈಗ ಮತ್ತೆ ಸುದ್ದಿಲಿದೆ, ಒಂದಷ್ಟು ಬಿಡ್ಡಿಂಗ್ ಕೂಡ ನಡೆದಿತ್ತು. ಹಾಗಾದರೆ ಈ IPL ಲಾಸ್ಟ್ ಟೈಮ್ UAEಯಲ್ಲಿ ನಡೆದಿತ್ತು, ಈಗ ಮತ್ತೆ ಭಾರತದಲ್ಲಿ ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ BCCI. ಹಾಗಾದರೆ ಇದು ಎಷ್ಟನೇ ಒಂದು ಆವೃತ್ತಿ ಆಗುತ್ತೆ, ಎಷ್ಟನೇ ಒಂದು IPL ವರ್ಷನ್ ಆಗುತ್ತೆ ಅಂದರೆ 12, 13, 14, 15 ಅಂದರೆ ಸೊ 14ನೇ IPL ಆಗುತ್ತೆ. ಓಕೆ, IPL ಜಾತ್ರೆಗೆ ಟೈಮ್ ಕೂಡ ಫಿಕ್ಸ್ ಆಗಿದೆ. ಏಪ್ರಿಲ್ 9ರಿಂದ ಮೇ 30ವರೆಗೂ ಈ ಒಂದು ನಡೆಯುತ್ತೆ. ಎಷ್ಟು ತಂಡಗಳಂದ್ರೆ 8 ತಂಡಗಳು, 52 ದಿನ, 60 ಪಂದ್ಯಗಳು ನಡೆಯುತ್ತೆ. ಓಕೆ, ಸೊ ಹಾಗಾದರೆ ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ನೋಡೋದಾದರೆ IPL ಇಂಡಿಯನ್ ಪ್ರೀಮಿಯರ್ ಲೀಗನ್ನು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ನಡೆಸ್ಕೊಡುತ್ತೆ. ಇದು ಒಂದು T20 ಫಾರ್ಮ್ಯಾಟ್ ಆಗಿದ್ದು 2008ರಲ್ಲಿ ಮೊದಲು ಆರಂಭ ಆಯಿತು. ಈಗ 2020ರವರೆಗೂ ಕನ್ಸಿಡರ್ ಮಾಡಿದರೆ 13 IPLಗಳಾಗಿದ್ದಾವೆ. ಈಗ 14ನೇದು 2021ರಲ್ಲಿ ನಡೆಯುತ್ತೆ. ಓಕೆ, ಸೊ ಈಗ ಪ್ರೆಸೆಂಟ್ ಯಾರು ಚಾಂಪಿಯನ್ ಇದ್ದಾರೆ ಅಂದರೆ ಮುಂಬೈ ಇಂಡಿಯನ್ಸ್ ಅವರು ಒಟ್ಟು 5 ಬಾರಿ ವಿನ್ ಆಗಿದ್ದಾರೆ. ಓಕೆ, ಮೋಸ್ಟ್ ರನ್ಸ್ ವಿರಾಟ್ ಕೊಹ್ಲಿ, ಮೋಸ್ಟ್ ವಿಕೆಟ್ಸು ಲಸಿತ್ ಮಾಲಿಂಗ. ಹಾಗಾದರೆ ಯಾವ್ಯಾವ 8 ಟೀಮ್ಗಳಿದ್ದಾವೆ ಅಂದರೆ ಮುಂಬೈ ಇಂಡಿಯನ್ಸ್, ಕೋಲ್ಕತ್ತಾ ನೈಟ್ ರೈಡರ್ಸ್, ಚೆನ್ನೈ ಸೂಪರ್ ಕಿಂಗ್ಸ್, ಬೆಂಗಳೂರು ರಾಯಲ್ ಚಾಲೆಂಜರ್ಸ್, ರಾಜಸ್ಥಾನ್ ರಾಯಲ್ಸ್, ಕಿಂಗ್ಸ್ 11 ಪಂಜಾಬ್, ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಸನ್ ರೈಸರ್ಸ್ ಹೈದರಾಬಾದ್. ಓಕೆ, 2 ಟೀಮ್ನ ಜಾಯ್ನ್ ಮಾಡ್ತೀವಿ ನೆಕ್ಸ್ಟ್ ಅಂತ ಹೇಳ್ತಾ ಇದ್ದಾರೆ, ನೋಡೋಣ ಯಾವ್ಯಾವ ಆಗುತ್ತೆ. ಓಕೆ, ಇನ್ನು ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಸೊ ಈ ವರ್ಷ ಮತ್ತೆ ವಿವೋದವರು ಅದನ್ನು ಬ್ಯಾಕ್ ತಗೊಳ್ತಾ ಇದ್ದಾರೆ ಅಂತ ಸುದ್ದಿಲಿದೆ. ಟೈಟಲ್ ಸ್ಪಾನ್ಸರು ನೋಡೋಣ. ಸೊ ಲಾಸ್ಟ್ ಟೈಮು ಡ್ರೀಮ್11 ಇತ್ತು. ನಾಡಿನ ಹೆಸರಾಂತ ಕೃಷಿ ವಿಜ್ಞಾನಿ ಡಾಕ್ಟರ್ M ಮಹಾದೇವಪ್ಪ ನಿಧನರಾಗಿದ್ದಾರೆ. ನೋಡೋಣ ಏನು ಡೀಟೇಲ್ಸ್ ಅಂತ. ಕೃಷಿ ವಿಜ್ಞಾನಿ ಮಹಾದೇವಪ್ಪ ನಿಧನ. ಭತ್ತದ ಹೊಸ ತಳಿಗಳನ್ನು ಸಂಶೋಧಿಸುವ ಮೂಲಕ ಭತ್ತದ ಮಹಾದೇವಪ್ಪ ಎಂದೇ ಜನಮನ್ನಣೆಯನ್ನು ಗಳಿಸಿದ್ದ ಹಿರಿಯ ಕೃಷಿ ವಿಜ್ಞಾನಿ ಪದ್ಮಭೂಷಣ ಡಾಕ್ಟರ್ M ಮಹಾದೇವಪ್ಪ ಮೈಸೂರಿನಲ್ಲಿ ನಿಧನರಾಗಿದ್ದಾರೆ. ಓಕೆ, ಧಾರವಾಡದ ಕೃಷಿ ವಿವಿಗೆ 2 ಅವಧಿಗೆ ಕುಲಪತಿಗಳಾಗಿದ್ದರು. ನಿವೃತ್ತಿ ಬಳಿಕವೂ ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದರು. ಓಕೆ, ಕೃಷಿ ವಿಜ್ಞಾನ ತಂತ್ರಜ್ಞಾನ ಕುರಿತು 24 ಕೃತಿಗಳನ್ನು ರಚಿಸಿದ್ದಾರೆ ಮಹಾದೇವಪ್ಪ ಅವರು. ಕೇಂದ್ರ ಸರ್ಕಾರ ನೀಡುವ ಪದ್ಮಶ್ರೀ, ಪದ್ಮಭೂಷಣ ಇವರಿಗೆ ಸಲ್ಲಿತ್ತು ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟು 10ನೇ ಪ್ರಶ್ನೆ. ವಿಶ್ವ ಟೆಸ್ಟ್ ಫೈನಲ್ಗೆ ಭಾರತ ತಂಡ. ಇಂಡಿಯಾ ಎಂಟರ್ಸ್ ಇನ್ ಟು ದ ಫೈನಲ್ ಆಫ್ ದ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಪು. ನೋಡಿ, ವಿಶ್ವ ಟೆಸ್ಟ್ ಫೈನಲ್ಗೆ ಭಾರತ ತಂಡ 4ನೇ ಟೆಸ್ಟ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ವಿರಾಟ್ ಕೊಹ್ಲಿಗೆ ಇನ್ನಿಂಗ್ಸ್ ಮತ್ತು 25 ರನ್ಗಳ ಭಾರೀ ವಿಜಯವನ್ನು ಗಳಿಸಿತ್ತು. ಹಾಗಾದರೆ ಈಗ ವರ್ಲ್ಡ್ ಟೆಸ್ಟ್ ಫೈನಲ್ಲು ಎಲ್ಲಿ ನಡೆಯುತ್ತೆ, ಯಾರ ವಿರುದ್ಧ ನಡೆಯುತ್ತೆ ಅಂದರೆ ನ್ಯೂಜಿಲೆಂಡ್ ವಿರುದ್ಧ ನಡೆಯುತ್ತೆ, ಲಾರ್ಡ್ಸಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಈಗ ಕರೋನಾ ಇನ್ನಷ್ಟು ಸ್ಪ್ರೆಡ್ ಆಗ್ತಾ ಇದೆ ಅಂತ ಸುದ್ದಿ ಇರೋದ್ರಿಂದ ಇನ್ನೂ ಡೇಟ್ ಡಿಸೈಡ್ ಆಗಿಲ್ಲ.
ಮುಂದೆ ಫೈನಲ್ ನಡೆಯುತ್ತೆ. ಸೊ ಅದರಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ಗಳು ಕಾಂಪಿಟೇಷನ್ ಮಾಡ್ತವೆ. ಹಾಗಾದರೆ ಈ ಒಂದು ಪಾಯಿಂಟ್ಸ್ ಟೇಬಲ್ ನೋಡೋದಾದರೆ ಇಂಡಿಯಾ ನಂಬರ್ 1 ನ್ಯೂಜಿಲೆಂಡ್ ನಂಬರ್ 2 ಹಾಗಾಗಿ ಇಂಡಿಯಾ ಮತ್ತು ನ್ಯೂಜಿಲೆಂಡ್ಗಳ ಮಧ್ಯೆ ಈಗ ಈ ಒಂದು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಪು ಫೈನಲ್ ನಡೆಯುತ್ತೆ. ನೋಡಬೇಕು ಯಾರು ವಿನ್ ಆಗ್ತಾರೆ ಅಂತ. ಓಕೆ, ನೆಕ್ಸ್ಟು 11ನೇ ಪ್ರಶ್ನೆಗೆ ಹೋಗೋಣ. ಶ್ರೀಲಂಕಾ ವಾಯುಪಡೆ SALFನ ಅಂದರೆ ಶ್ರೀಲಂಕಾ ಏರ್ಫೋರ್ಸ್ನ 70ನೇ ವಾರ್ಷಿಕೋತ್ಸವ ಆಚರಣೆಗಳಲ್ಲಿ ಭಾಗವಹಿಸಿದ ಭಾರತೀಯ ವಾಯುಪಡೆ IAF. ಹಾಗಾದರೆ ಇದು ಎಲ್ಲಿ ನಡೆದಿತ್ತು, ಯಾಕೆ ಅಂತ ನೋಡ್ತಾ ಹೋಗೋಣ. ಸೊ ನೋಡಿ, IAF ಟು ಟೇಕ್ ಪಾರ್ಟ್ ಇನ್ ಶ್ರೀಲಂಕಾ ಏರ್ಫೋರ್ಸ್ 70th ಆ್ಯನಿವರ್ಸರಿ ಸೆಲೆಬ್ರೇಷನ್ಸ್. ಓಕೆ, ನೋಡಿ, Indian Air Force IAF will participate in 3-day air show to mark the celebrations of the 75th anniversary of the Sri Lanka Air Force. ಮೋಸ್ಟ್ಲಿ ಇಲ್ಲಿ 70th ಅಂತ ಕೊಟ್ಟಿದ್ದಾರೆ, ಇಲ್ಲಿ 75th ಅಂತ ಕೊಟ್ಟಿದ್ದಾರೆ. ಸೊ ನೀವು ಕನ್ಫರ್ಮ್ ಮಾಡಿ ಹೇಳಿ. ಸೊ ದೆರ್ ಇಸ್ ಎ ಸ್ಮಾಲ್ ಮಿಸ್ಟೇಕು. ಸೊ ಅದರಲ್ಲಿ ನೋಡೋಣ. ಓಕೆ, ಸೊ ಏರ್ ಶೋ ಶ್ರೀಲಂಕಾ ಏರ್ ಫೋರ್ಸ್ ಆ್ಯಂಡ್ ಇಂಡಿಯನ್ ಏರ್ ಫೋರ್ಸ್. ಓಕೆ, 70th ಅನಿಸುತ್ತೆ ಮೋಸ್ಟ್ಲಿ. ಓಕೆ, ರೈಟ್, 70th ಇರಬೇಕು. ನೆಕ್ಸ್ಟ್ ಯಾವಾಗ ಎಲ್ಲಿಂದ ಎಲ್ಲಿಗೆ ಅಂದರೆ 3 ಮಾರ್ಚಿಂದ 5 ಮಾರ್ಚ್ವರೆಗೂ ಭಾರತದ ಯಾವ ಯಾವ ಏರ್ಕ್ರಾಫ್ಟ್ಸ್ ಮತ್ತು ಹೆಲಿಕಾಪ್ಟರ್ ಭಾಗವಹಿಸ್ತಾ ಇದ್ದೇವೆ ಅಂದರೆ ಸೂರ್ಯ ಕಿರಣ್ ಮತ್ತು ಸಾರಂಗ್ ಹೆಲಿಕಾಪ್ಟರ್ ಮತ್ತು ತೇಜಸ್ ಫೈಟರ್ ಜೆಟ್ಸ್ ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ. ಓಕೆ, 12ನೇದು ಇಂಡಿಯನ್ ವಿಮೆನ್ಸ್ ಫುಟ್ಬಾಲ್ ಲೀಗ್ನ 2020-21 ಸೀಸನ್ನ ಯಾವ ರಾಜ್ಯ ಆತಿಥ್ಯವನ್ನು ವಹಿಸಲಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಈಸ್ ಹೋಸ್ಟಿಂಗ್ ದ ಇಂಡಿಯನ್ ವಿಮೆನ್ಸ್ ಫುಟ್ಬಾಲ್ ಲೀಗ್ 2020-21 ಸೀಸನ್ ಅಂದರೆ ಒಡಿಸ್ಸಾ, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ. ಅಂದರೆ ಸರಿಯಾದ ಉತ್ತರ ಒಡಿಸ್ಸಾ. ಈ ಒಂದು 2020-21 ಸೀಸನ್ನ ಇಂಡಿಯನ್ ವಿಮೆನ್ಸ್ ಫುಟ್ಬಾಲ್ ಲೀಗ್ ಏನಿದೆಯೋ ಅದರ ಒಂದು ಆತಿಥ್ಯವನ್ನು ವಹಿಸಲಿದೆ. ಓಕೆ, ಸೊ ಇದನ್ನು AIFF ಅಂದರೆ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ನು ಈ ಒಂದು ಇನ್ಫಾರ್ಮೇಷನ್ ಹೇಳಿರ್ತಕ್ಕಂಥದ್ದು. ಅದರ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಪ್ರಫುಲ್ ಪಟೇಲ್ ಅವರು ಸೊ ಒಡಿಸ್ಸಾ ಗೌರ್ಮೆಂಟ್ನ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಓಕೆ, ಸೊ ಒಡಿಸ್ಸಾ ಕಡೆ, ವೆಸ್ಟ್ ಬೆಂಗಾಲ್ ಕಡೆ ಫುಟ್ಬಾಲ್ ಬಗ್ಗೆ ಒಳ್ಳೆ ಕ್ರೇಜ್ ಇದೆ. ಸೊ ಹಾಗಾಗಿ ಒಡಿಸ್ಸಾ ಮುಂದೆ ಬಂದು ನಾವೇ ನಡೆಸ್ತೀವಿ ಈ ವರ್ಷ ಅಂತ ಒಪ್ಕೊಂಡಿದೆ ಅಂತಕ್ಕಂಥದ್ದು. ಓಕೆ, ಹಾಗಾದರೆ 2020 ಮತ್ತು 21ನೇ ಸಾಲಿನ ಇಂಡಿಯನ್ ವುಮೆನ್ಸ್ ಫುಟ್ಬಾಲ್ ಲೀಗ್ ಎಲ್ಲಿ ನಡೆಯುತ್ತೆ ಅಂದರೆ ಒಡಿಸ್ಸಾ ರಾಜ್ಯದಲ್ಲಿ ನಡೆಯುತ್ತೆ. ಓಕೆ, ಉಕ್ರೇನ್ ಕುಸ್ತಿ ಸ್ಪರ್ಧೆಯಲ್ಲಿ ವಿನೇಶ್ ಫೋಗಟ್ಗೆ ಚಿನ್ನ. ವಿನೇಶ್ ಫೋಗಟ್ ವಿನ್ಸ್ ಗೋಲ್ಡ್ ಇನ್ ಉಕ್ರೇನ್ ರೆಸ್ಲಿಂಗ್ ಈವೆಂಟ್. ಓಕೆ, ಸೊ ಹಾಗಾದರೆ 24ನೇ ಔಟ್ಸ್ಟ್ಯಾಂಡಿಂಗ್ ಯುಕ್ರೇನಿಯನ್ ರೆಸ್ಲರ್ಸ್ ಆ್ಯಂಡ್ ಕೋಚಸ್ ಮೆಮೋರಿಯಲ್ ಒಂದು ಟೂರ್ನಮೆಂಟ್ ಉಕ್ರೇನಲ್ಲಿ ಏನು ನಡೀತು ಅದರಲ್ಲಿ 53 kg ವಿಭಾಗದಲ್ಲಿ ಭಾರತದ ವಿನೇಶ್ ಫೋಗಟ್ ಅವರು ಒಂದು ಬಂಗಾರದ ಪದಕವನ್ನು ಗೆದ್ದಿದ್ದಾರೆ. ಸೊ ಇವರೇ ವಿನೇಶ್ ಫೋಗಟ್ ಅವರು. ಇವರು ಮಹಿಳಾ ವಿಭಾಗದಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಇತ್ತೀಚೆಗೆ ಪಡೆದುಕೊಂಡಿದ್ದರು. ಓಕೆ, ಸೊ ಹಾಗಾದರೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಅವರ ಲಿಸ್ಟನ್ನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಮೊದಲನೇ ಬಾರಿಗೆ ವಿಶ್ವನಾಥ್ ಆನಂದ್ ಅವರು ಮೊದಲ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದರು. ಈ ವರ್ಷ ರೋಹಿತ್ ಶರ್ಮಾರವರು ಕ್ರಿಕೆಟಿಂದ, ಮರಿಯಪ್ಪನ್ ತಂಗಬೇಲ್ ಅವರು ಪ್ಯಾರಾಒಲಿಂಪಿಕ್ ಹೈ ಜಂಪರಿಂದ, ಮನಿಕಾ ಬಾತ್ರಾ ಅವರು ಟೇಬಲ್ ಟೆನ್ನಿಸ್ ವಿಭಾಗದಿಂದ ಮತ್ತು ವಿನೇಶ್ ಫೋಗಟ್ ಅವರು ಕುಸ್ತಿಪಟು ಆಗಿದ್ದಾರೆ. ಇವ್ರಿಗೂ ಸಹಿತ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡು ಸಿಕ್ಕಿತ್ತು. ಸೊ ವಿನೇಶ್ ಫೋಗಟ್ ಇವರು. ಇನ್ನು ರಾಣಿ ರಾಮ್ಪಾಲ್ ನಮ್ಮ ಭಾರತ ಮಹಿಳಾ ಹಾಕಿ ತಂಡದ ಕ್ಯಾಪ್ಟನ್, ಅವ್ರಿಗೂ ಕೂಡ ಒಟ್ಟು 5 ಜನರಿಗೆ ಸಿಕ್ಕಿತ್ತು. ಓಕೆ, ನೆನಪಿಡ್ಬೋದು. ಸೊ ನೆಕ್ಸ್ಟ್, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆಯ ಯೋಜನೆ ಸುಗಮ್ಯ ಭಾರತ ಅಭಿಯಾನದ ಉದ್ದೇಶವೇನು? ಸೊ ವಾಟ್ ಇಸ್ ದ ಪರ್ಪಸ್ ಆಫ್ ದ ಆಕ್ಸೆಸಿಬಲ್ ಇಂಡಿಯಾ ಕ್ಯಾಂಪೇನ್, ಅಥವಾ ಅದನ್ನು ಸುಗಮ್ಯ ಭಾರತ ಅಭಿಯಾನ ಅಂತಲೂ ಕೂಡ ಕರಿತೀವಿ, ಆಕ್ಸೆಸಿಬಲ್ ಇಂಡಿಯಾ ಕ್ಯಾಂಪೇನ್ ಅಂತಲೂ ಕೂಡ ಕರಿತೀವಿ. ಸೊ ಹಾಗಾದರೆ ಸೊ ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಅಬೌಟ್ ಆಕ್ಸೆಸಿಬಲ್ ಇಂಡಿಯಾ ಕ್ಯಾಂಪೇನ್ ಏನಾಗುತ್ತೆ ಇಲ್ಲಿ, ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ಅಂದರೆ ಅಂಗವಿಕಲರಿಗೆ ಸರ್ಕಾರದ ವಿವಿಧ ಒಂದು ಆಫೀಸ್ಗಳಾಗಿರ್ಬೋದು, ಯೋಜನೆಗಳಾಗಿರ್ಬೋದು, ಕ್ಯಾಂಪೇನ್ಗಳಾಗಿರ್ಬೋದು, ಅಭಿಯಾನಗಳಾಗಿರ್ಬೋದು, ಅವುಗಳಲ್ಲೆಲ್ಲ ಒಂದು ಅನುಕೂಲವನ್ನು ಮಾಡಿಕೊಡೋದಕ್ಕೆ ಏನೇನು ಪ್ಲ್ಯಾನ್ನ ಮಾಡ್ಕೋಬೇಕು ಸರ್ಕಾರ ಅಂತ 2015ರಿಂದ ಈ ಒಂದು ಕ್ಯಾಂಪೇನನ್ನು, ಆಕ್ಸೆಸಿಬಲ್ ಇಂಡಿಯಾ ಕ್ಯಾಂಪೇನನ್ನು, ಸುಗಮ್ಯ ಭಾರತ ಅಭಿಯಾನವನ್ನು ಸ್ಟಾರ್ಟ್ ಮಾಡಿತ್ತು ಕೇಂದ್ರ ಸರ್ಕಾರ. ಸೊ ಇಲ್ಲೇನು ಇನ್ಫಾರ್ಮೇಷನ್ ಅಂದರೆ, ಅಕಾರ್ಡಿಂಗ್ ಟು ದ 2011 ಸೆನ್ಸಸ್ ಭಾರತದಲ್ಲಿ ನೋಡಿ 26.8 ಮಿಲಿಯನ್ ಇಂಡಿಯನ್ಸು ಡಿಸೆಬಿಲಿಟಿಯಿಂದ ಸಫರ್ ಮಾಡ್ತಾ ಇದ್ದಾರೆ. ಅಂದರೆ 2.21% ಆಫ್ ದ ಟೋಟಲ್ ಪಾಪ್ಯುಲೇಷನ್ ಆಫ್ ಇಂಡಿಯಾ. ಸೊ ಅವ್ರಿಗೆ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದ್ದಾರೆ. ಅಂದರೆ 50% ಆಫ್ ದ ಗೌರ್ಮೆಂಟ್ ಬಿಲ್ಡಿಂಗ್ಸು ಈ ಒಂದು ಅಂಗವಿಕಲರಿಗೆ ಅವರು ಆ ಒಂದು ಆಫೀಸ್ಗೆ ಬರೋದಕ್ಕಾಗಿರ್ಬೋದು,
ಒಂದು ಅನುಕೂಲಗಳು ಏನೇನು ಬೇಕೋ ಆ ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ಸುಗಮ್ಯ ಭಾರತ ಅಭಿಯಾನವನ್ನು ತಂದಿದ್ದಾರೆ. ಸೊ ಇಲ್ಲಿ ನೋಡಿ, ಅಂಗವಿಕಲರಿಗೆ ಈ ಒಂದು ಸ್ಟೆಪ್ಸ್ ಮುಖಾಂತರ ಬರೋದಕ್ಕೆ, ಸೊ ಈ ಒಂದು ಬೇರೆ ಬೇರೆ ಅದು ರೈಲ್ವೆ ಸ್ಟೇಷನ್ಸ್ ಆಗಿರ್ಬೋದು, ಮೆಟ್ರೋ ಸ್ಟೇಷನ್ಸ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ಗಳಲ್ಲಿ ಅವ್ರು ಬರೋದಕ್ಕೆ ಅನುಕೂಲಗಳನ್ನು ಮಾಡಿಕೊಡೋದಕ್ಕೆ, ಬೇರೆ ಬೇರೆ ಯೋಜನೆಗಳನ್ನು ಅವರಿಗೆ ಆಕ್ಸೆಸಿಬಲ್ ಮಾಡೋದಕ್ಕೆ ಈ ಒಂದು ಆಕ್ಸೆಸಿಬಲ್ ಇಂಡಿಯಾ ಕ್ಯಾಂಪೇನನ್ನು ತಂದಿದ್ದಾರೆ. ಓಕೆ, ನೆಕ್ಸ್ಟು 78th ಗೋಲ್ಡನ್ ಗ್ಲೋಬ್ ಅವಾರ್ಡ್ಸ್ 2021, 78ನೇ ಗೋಲ್ಡನ್ ಗ್ಲೋಬ್ಸ್ ಪ್ರಶಸ್ತಿಗಳಾಗುತ್ತೆ. ಹಾಗಾದರೆ ಯಾರ್ಯಾರಿಗೆ ಬಂದಿದೆ ಏನು ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ಗೋಲ್ಡನ್ ಗ್ಲೋಬ್ ಅವಾರ್ಡ್ಸನ್ನು ಯಾರು ನೀಡ್ತಾರೆ ಅಂದರೆ ಹಾಲಿವುಡ್ ಫಾರಿನ್ ಪ್ರೆಸ್ ಅಸೋಸಿಯೇಷನ್ ಅವರು 1943ರಿಂದ ನೀಡ್ತಾ ಬರ್ತಾ ಇದ್ದಾರೆ, ಅಮೆರಿಕಾ ದೇಶದಿಂದ. ಇನ್ನೊಂದು ಬರುತ್ತೆ ಅಕಾಡೆಮಿ ಅವಾರ್ಡ್ಸ್ ಅಥವಾ ಆಸ್ಕರ್ ಅವಾರ್ಡ್ಸ್ ಅಂತ. ಸೊ ಅದು ಕೂಡ ಭಾಳ ಫೇಮಸ್ ಆಗಿರ್ತಕ್ಕಂಥ ಅವಾರ್ಡು. ಇದು ಗೋಲ್ಡನ್ ಗ್ಲೋಬ್ ಅವಾರ್ಡ್ಸ್ ಕೂಡ ವೆರಿ ಫೇಮಸ್ ಆಗಿದೆ. ಇದು ಈ ಒಂದು ಅವಾರ್ಡ್ ಸೀಸನ್ನ ಬಿಗಿನಿಂಗಲ್ಲಿ ಬಂದರೆ ಆಸ್ಕರ್ ಅವಾರ್ಡು ಎಂಡಲ್ಲಿ ಬರುತ್ತೆ. ಜನರಲ್ ಆಗಿ ಗೋಲ್ಡನ್ ಗ್ಲೋಬ್ ಅವಾರ್ಡ್ಸ್ ಯಾರಿಗೆ ಬಂದಿರುತ್ತೋ ಯಾವ ಒಂದು ಮೂವೀಸ್ಗೆ, ಸೊ ಅವು ಒಳ್ಳೆ ಮೂವೀಸ್ ಅಂದಂಗೆ ಜನರಲ್ ಆಗಿ ಅವೇ ಮೂವೀಸ್ಗೆ ಆಸ್ಕರ್ ಅವಾರ್ಡ್ ಬಂದಿರೋದನ್ನು ಕೂಡ ನಾವು ನೋಡ್ತೀವಿ. ಸೊ ಹಾಗಾದರೆ ಈ ವರ್ಷ ಗೋಲ್ಡನ್ ಗ್ಲೋಬ್ ಅವಾರ್ಡ್ಸು ಯಾರ್ಯಾರಿಗೆ ಬಂದಿದೆ ಅಂದರೆ ಬೆಸ್ಟ್ ಫಿಲಮು ನೊಮ್ಯಾಡ್ಲ್ಯಾಂಡು, ಬೆಸ್ಟ್ ಫಿಲ್ಮ್ ಇನ್ ಕಾಮಿಡಿ ಬೋರಾಟ್ ಸಬ್ಸಿಕ್ವೆಂಟ್ ಮೂವಿ ಫಿಲಮ್ ಅಂತ, ಬೆಸ್ಟ್ ಡೈರೆಕ್ಟ್ರು ಕ್ಲೋ ಜಾವೋ ಯಾವ ಮೂವಿಗೆ ಅಂದರೆ ನೊಮ್ಯಾಡ್ಲ್ಯಾಂಡ್ಗೆ, ಬೆಸ್ಟ್ ಆ್ಯಕ್ಟ್ರೆಸ್ಸು ಆಂಡ್ರಾ ಡೇ, ಬೆಸ್ಟ್ ಆ್ಯಕ್ಟರು. ಇನ್ನು ಟಿ ವಿ ಸೀರೀಸಲ್ಲಿ ಯಾವ ಒಂದು ಒಳ್ಳೆ ಮೂವಿ ಅಂತ ಬಂದಿದೆ, ಬೆಸ್ಟ್ ಮೂವಿ ಅಂದರೆ ಬೆಸ್ಟ್ ಟಿ ವಿ ಸೀರೀಸ್ ಅಂದರೆ ದಿ ಕ್ರೌನ್. ಸೊ ಇಂಪಾರ್ಟೆಂಟ್ ಅಂದರೆ ಒಂದು ಗೋಲ್ಡನ್ ಗ್ಲೋಬ್ ಅವಾರ್ಡ್ಸ್ 2021 ಯಾವ ಮೂವಿ ಅಂದರೆ ನೊಮ್ಯಾಡ್ಲ್ಯಾಂಡು, ಇನ್ನು ಯಾವ ಟಿ ವಿ ಸೀರೀಸ್ ಅಂದರೆ ದಿ ಕ್ರೌನ್. ಇವೆರಡಾದರೂ ಇಂಪಾರ್ಟೆಂಟ್ ನೆನ್ಪಿಡಬೇಕು. ಓಕೆ, ನೆಕ್ಸ್ಟ್ ಮಿಷನ್ ಸಾಗರ್ ಬರಪೀಡಿತ ಮಡ್ಗಾಸ್ಕರ್ಗೆ ಮಾನವೀಯ ನೆರವಿನಂತೆ ಅಕ್ಕಿ ಮತ್ತು HCQ ಮಾತ್ರೆಗಳನ್ನು ಕಳುಹಿಸಿದ ಭಾರತ. ಮಿಷನ್ ಸಾಗರು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಏನಂತ ನೋಡ್ತಾ ಹೋಗೋಣ. ನೋಡಿ, ಇಂಡಿಯಾ ಸೆಂಡಿಂಗ್ ರೈಸ್ ಆ್ಯಂಡ್ HCQ ಟ್ಯಾಬ್ಲೆಟ್ಸ್ ಆ್ಯಸ್ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಟು ಡ್ರಾಟ್ ಇಟ್ ಮಡ್ಗಾಸ್ಕರ್. ಓಕೆ, ಸೊ ಇದಕ್ಕೆ ಬಳಸ್ಕೊಂಡಿರ್ತಕ್ಕಂಥ ಇಂಡಿಯನ್ ನೇವಲ್ ಶಿಪ್ ಅಥವಾ INS ಯಾವುದು ಅಂದರೆ ಜಲಾಶ್ವ ಆಗುತ್ತೆ. ಈ ಒಂದು ಹಡಗಿನ ಮುಖಾಂತರ ಮಡ್ಗಾಸ್ಕರ್ಗೆ ಮಿಷನ್ ಸಾಗರ್ ಅಡಿಯಲ್ಲಿ ಒಂದು ಸಹಾಯವನ್ನು ಮಾಡಿದ್ದಾರೆ. ಸೊ ಅದು ಫುಡ್ ಆಗಿರ್ಬೋದು ಅಥವಾ ಮೆಡಿಕಲ್ ಅಸಿಸ್ಟೆನ್ಸ್ ಆಗಿರ್ಬೋದು. ಓಕೆ, ಸೊ ಎಲ್ಲಿ ಬರುತ್ತೆ ಮಡ್ಗಾಸ್ಕರ್ ಅಂದರೆ ಇಲ್ಲಿದೆ ಒಂದು ಮಡ್ಗಾಸ್ಕರ್ ದ್ವೀಪ. ಓಕೆ, ಇಲ್ಲಿಂದ ಜಲಾಶ್ವ ನೌಕೆ ಅವರಿಗೆ ಒಂದು ಸಹಾಯವನ್ನು ಮಾಡಿದೆ. ಓಕೆ, ಇನ್ನು ಸಾಗರ್ ಮಿಷನ್ ಸಾಗರ್ ಅಂದರೆ ಸೆಕ್ಯುರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಸನ್ ಅಂತ. ಸಾಗರ್ ಅಂದರೆ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಬೇರೆ ಬೇರೆ ದೇಶಗಳ ಜೊತೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಇಟ್ಕೋಬೇಕನ್ನೋ ಉದ್ದೇಶಕ್ಕೆ ಭಾರತ ಅಲ್ಲಿ ಏನಾದರೂ ಆ ದೇಶಗಳಲ್ಲಿ ಆಪತ್ತು ಸಂಭವಿಸಿದಾಗ ಸೊ ಅಂಥ ಸಂದರ್ಭಗಳಲ್ಲಿ ಒಂದು ಸಹಾಯ ಹಸ್ತವನ್ನು ನೀಡ್ತಾ ಇದೆ ಮಿಷನ್ ಸಾಗರ್ ಅಂಡರಲ್ಲಿ. ಮಿಷನ್ ಸಾಗರ್ 1ನಲ್ಲಿ ಕೆಲವೊಂದು ದೇಶಗಳಿಗೆ ಸಹಾಯ ಮಾಡಿತ್ತು, ಮಿಷನ್ ಸಾಗರ್ 2ಅಲ್ಲೂ ಕೂಡ. ನೆಕ್ಸ್ಟ್ ಈಗ ಮಿಷನ್ ಸಾಗರ್ 3 ನಡೀತಾ ಇದೆ 2020-21 ಸಾಲಿನಲ್ಲಿ. ಈಗ ಆಲ್ರೆಡಿ ಕಾಂಬೋಡಿಯಾ, ವಿಯೆಟ್ನಾಂ ಮತ್ತು ಮಡ್ಗಾಸ್ಕರ್ಗಳಿಗೆ ಒಂದಷ್ಟು ಸಹಾಯ ಹಸ್ತವನ್ನು ನಮ್ಮ ಭಾರತ ಸರ್ಕಾರ ನೀಡಿದೆ. ಹಿಂದೂ ಮಹಾಸಾಗರ ದೇಶದ ಒಂದು ಇರತಕ್ಕಂಥ ಬೇರೆ ಬೇರೆ ವಿವಿಧ ದೇಶಗಳಿಗೆ. ನೋಡಿ, ವಿಯೆಟ್ನಾಂ ಇದೆ, ಇಲ್ಲಿ ಮಡ್ಗಾಸ್ಕರ್ ಇದೆ. ಓಕೆ, ಸೊ ನೆಕ್ಸ್ಟು ಕಾಂಬೋಡಿಯಾ ಕೂಡ ಇದೆ. ಓಕೆ, ನೆಕ್ಸ್ಟ್ 17ನೇ ಪ್ರಶ್ನೆ. ಲೋಕಸಭಾ ಟಿವಿ ಮತ್ತು ರಾಜ್ಯಸಭಾ ಟಿವಿಗಳನ್ನು ವಿಲೀನಗೊಳಿಸಿ ಸಂಸದ್ ಟಿವಿ ಅಂತಕ್ಕಂಥ ಹೊಸ ಚಾನಲನ್ನು ಈಗ ಮರ್ಜ್ಡ್ ಚಾನಲನ್ನು ಮಾಡ್ತಾ ಇದ್ದಾರೆ. ಲೋಕಸಭಾ ಟಿವಿ ಆ್ಯಂಡ್ ರಾಜ್ಯಸಭಾ ಟಿವಿಗಳಿಗೆ ಏನಾಗ್ತಾ ಇದ್ದಾವೆ ಸಂಸದ್ ಟಿವಿ. ಓಕೆ, ನೋಡಿ ಇದನ್ನು ರಿಟೈರ್ಡ್ IAS ಆಫೀಸರ್ ಆಗಿರ್ತಕ್ಕಂಥ 1986 ಬ್ಯಾಚ್ ರವಿ ಕಪೂರ್ ಅವರು ಈಗ ಈ ಒಂದು ಸಂಸದ್ ಟಿವಿಯ CEO ಆಗಿದ್ದಾರೆ. ಸೊ ಯಾರು ಅಂದರೆ ರವಿ ಕಪೂರ್ ಅವರು. ಓಕೆ, ಸೊ ಇದನ್ನು ರಾಜ್ಯಸಭಾ ಚೇರ್ಮನ್ ಆಗಿರ್ತಕ್ಕಂಥ ವೆಂಕಯ್ಯ ನಾಯ್ಡು ಅವರು ಮತ್ತು ಲೋಕಸಭಾ ಸ್ಪೀಕರ್ ಆಗಿರ್ತಕ್ಕಂಥ ಓಂ ಬಿರ್ಲಾರವರು ಜಾಯಿಂಟ್ಲಿ ಈ ಒಂದು ಡಿಸಿಷನ್ನ ತೆಗೆದುಕೊಂಡು ಈ ಎರಡು ಟಿವಿ ಏನಿದ್ದಾವೆ ರಾಜ್ಯಸಭಾ ಟಿವಿ ಮತ್ತು ಲೋಕಸಭಾ ಟಿವಿಗಳನ್ನು ಮರ್ಜ್ ಮಾಡೋ ಮುಖಾಂತರ ಒಂದೇ ಟಿವಿಯನ್ನು ಮಾಡೋಣ ಸಂಸದ್ ಟಿವಿ ಅಂತ ಈಗ ಹೊಸ ಚಾನಲ್ ಆರಂಭ ಆಗ್ತಾ ಇದೆ. ಅದರ ಒಂದು ಚೀಫ್ ಎಕ್ಸಿಕ್ಯೂಟಿವ್ ಆಗಿ ಯಾರಿದ್ದಾರೆ ರವಿ ಕಪೂರ್ ಅವರು. ಸೊ ಇನ್ನು ಮಾರ್ಚ್ 2021 ಇಂಪಾರ್ಟೆಂಟ್ ಡೇಸ್ ಆ್ಯಂಡ್ ಥೀಮ್ಸ್ ನೋಡೋದಾದರೆ ಮೊದಲನೇದು ವಿಶ್ವ ವನ್ಯಜೀವಿ ದಿನ 2021 ಮಾರ್ಚ್ 3 ಆಗುತ್ತೆ. ಸೊ ಪ್ರತಿ ವರ್ಷ ಮಾರ್ಚ್ 3 ನಾವು ವರ್ಲ್ಡ್ ವೈಲ್ಡ್ ಲೈಫ್ ಡೇ ಅಥವಾ ವಿಶ್ವ ವನ್ಯಜೀವಿ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಕಾಡು ಪ್ರಾಣಿ ಮತ್ತು ಸಸ್ಯಗಳ ಅನೇಕ ಸುಂದರ ಮತ್ತು ವೈವಿಧ್ಯಮಯ ರೂಪಗಳನ್ನು ಆಚರಿಸಲು ಮತ್ತು ಜಾಗೃತಿಯನ್ನು ಮೂಡಿಸಲು ಈ ಒಂದು ದಿನವನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ. ಸೊ 2021 ಥೀಮ್ ಏನು ಅನ್ನೋದಾದರೆ ನೋಡಿ, ಫಾರೆಸ್ಟ್ಸ್ ಆ್ಯಂಡ್ ಲೈವ್ಲಿಹುಡ್ಸ್ ಸಸ್ಟೇನಿಂಗ್ ಪೀಪಲ್ ಆ್ಯಂಡ್ ಪ್ಲಾನೆಟ್. ಫಾರೆಸ್ಟ್ ಆ್ಯಂಡ್ ಲೈವ್ಲಿಹುಡ್ ಸಸ್ಟೇನಿಂಗ್ ಪೀಪಲ್ ಆ್ಯಂಡ್ ಪ್ಲಾನೆಟ್ ಅಂತಕ್ಕಂಥದ್ದು 2021 ಮಾರ್ಚ್ 3 ಆಚರಣೆ ಮಾಡುವ ವಿಶ್ವ ವನ್ಯಜೀವಿ ದಿನದ ಥೀಮ್ ಆಗುತ್ತೆ. ಓಕೆ,
ಸೊ ನೆಕ್ಸ್ಟು 19ನೇ ಪ್ರಶ್ನೆ, ರಾಷ್ಟ್ರೀಯ ಜಲ ಮಿಷನ್ನ ಕ್ಯಾಚ್ ದಿ ರೈನ್ ಅಭಿಯಾನ ಸ್ಟಾರ್ಟ್ ಮಾಡಿದರೆ. ಹಾಗಾದರೆ ಈ ನ್ಯಾಷನಲ್ ವಾಟರ್ ಮಿಷನ್ನ ಕ್ಯಾಚ್ ದಿ ರೈನ್ ಕ್ಯಾಂಪೇನ್ನ ಉದ್ದೇಶ ಏನು? ಸೊ ಕ್ಯಾಚ್ ದಿ ರೈನ್ ವೇರ್ ಇಟ್ ಫಾಲ್ಸ್ ಆ್ಯಂಡ್ ವೆನ್ ಇಟ್ ಫಾಲ್ಸ್, ನ್ಯಾಷನಲ್ ವಾಟರ್ ಮಿಷನ್ ಅಂದರೆ ಎಲ್ಲಿ ನೀರು ಮಳೆ ಬೀಳುತ್ತೋ ಅಲ್ಲೇ ಅದನ್ನು ಸ್ಟೋರ್ ಮಾಡಿಟ್ಕೋಬೇಕು ಅಂತಕ್ಕಂಥದ್ದು ಈ ಒಂದು ನ್ಯಾಷನಲ್ ವಾಟರ್ ಮಿಷನ್ನ ಕ್ಯಾಚ್ ದಿ ರೈನ್ ಅಭಿಯಾನದ ಉದ್ದೇಶವಾಗಿದೆ. ಓಕೆ, ಇದನ್ನು 100 ದಿನಗಳ ಕಾಲ ಈ ಒಂದು ಕ್ಯಾಂಪೇನನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಹೇಳಿದರೆ. ಇದು ಜಲಶಕ್ತಿ ಮಂತ್ರಾಲಯದ ಒಂದು ಕಾರ್ಯಕ್ರಮ ಆಗುತ್ತೆ. ಓಕೆ, ಇದರಲ್ಲಿ ಏನಾಗುತ್ತೆ, ವಾಟರ್ ಈಸ್ ಅ ಕಲೆಕ್ಟಿವ್ ಗಿಫ್ಟ್ ಆಫ್ ಹ್ಯೂಮನ್ ಕೈಂಡ್ ಆ್ಯಂಡ್ ಇಟ್ ಈಸ್ ದ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ಒನ್ ಟು ಕನ್ಸರ್ವ್ ದಿಸ್ ನ್ಯಾಚುರಲ್ ರಿಸೋರ್ಸ್. ಹೌದು, ನೀರು ಅಂತಕ್ಕಂಥದ್ದು ನಮ್ಮ ಮಾನವ ಒಂದು ಜಗತ್ತಿನಲ್ಲಿ ಮಾನವನಿಗೆ ಬೇಕಾಗಿರ್ತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ನ್ಯಾಚುರಲ್ ರಿಸೋರ್ಸ್ ಅಲ್ವಾ. ಸೊ ಅದನ್ನು ನಾವು ಉಳಿಸ್ಕೋಬೇಕು, ಕಾಪಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲಿ ನೀರು ಬೀಳುತ್ತೋ, ಎಲ್ಲಿ ಮಳೆ ಬೀಳುತ್ತೋ ಅಲ್ಲೇ ಅದನ್ನು ವಾಟರ್ನ ಸಂಗ್ರಹಿಸ್ಕೋಬೇಕು, ಆದಷ್ಟು ಅದು ಸಮುದ್ರವನ್ನು ಸೇರೋದನ್ನು ತಡಿಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಮನ್ ಕಿ ಬಾತಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 100 ದಿನಗಳ ಕಾಲ ನಾವು 100 ಡೇ ಕ್ಯಾಂಪೇನನ್ನು ಮಾಡ್ತೀವಿ, ಕ್ಯಾಚ್ ದಿ ರೈನ್ ಅಂತ. ಓಕೆ, ಮಳೆ ನೀರನ್ನು ಸಂಗ್ರಹಿಸಿ ನೀರನ್ನು ಹಿಡಿಯಿರಿ ಅಂತಕ್ಕಂಥದ್ದು ಇದರ ಒಂದು ಉದ್ದೇಶ ಆಗುತ್ತೆ. ಓಕೆ, ಸೊ ಎಲ್ಲ ರಾಜ್ಯಗಳಲ್ಲಿ ಇದನ್ನು ಈಗ ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಭಾರತದ ವಾಯುಪಡೆಯು ಇದೇ ಮೊದಲ ಬಾರಿಗೆ ಡೆಸರ್ಟ್ ಫ್ಲಾಗ್ ಎಂಬ ಮಿಲಿಟರಿ ಸಮರಾಭ್ಯಾಸದಲ್ಲಿ ಭಾಗವಹಿಸಿದೆ. ಹಾಗಾದರೆ ಈ ಒಂದು ಡೆಸರ್ಟ್ ಫ್ಲಾಗ್ ಎಂಬ ಮಿಲಿಟರಿ ಸಮರಾಭ್ಯಾಸವನ್ನು ಯಾವ ದೇಶ ನಡೆಸಿಕೊಡ್ತಾ ಇದೆ, ಆತಿಥ್ಯವನ್ನು ವಹಿಸಿದೆ ಅಂದರೆ ಇಂಡಿಯಾ ಈಸ್ ಪಾರ್ಟಿಸಿಪೇಟಿಂಗ್ ಇನ್ ದ ಏರ್ ಫೋರ್ಸ್ ಎಕ್ಸಸೈಸ್ ಡೆಸರ್ಟ್ ಫ್ಲಾಗ್ ಫಾರ್ ದ ಫಸ್ಟ್ ಟೈಮ್. ವಿಚ್ ಕಂಟ್ರಿ ಈಸ್ ಹೋಸ್ಟಿಂಗ್ ದಿಸ್ ಈವೆಂಟ್ ಅಂದರೆ ಸೊ UAE ಆಗುತ್ತೆ. ಓಕೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅವರು ಈ ಒಂದು ಡೆಸರ್ಟ್ ಫ್ಲಾಗ್ 6 ಅಂತಕ್ಕಂಥ ಒಂದು ಎಕ್ಸಸೈಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಯಾವ್ಯಾವ ದೇಶಗಳು ಭಾಗವಹಿಸ್ತಾ ಇದ್ದಾವೆ ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ USA, ಫ್ರಾನ್ಸ್, ಸೌದಿ ಅರೇಬಿಯಾ, ಸೌತ್ ಕೊರಿಯಾ ಮತ್ತು ಬಹ್ರೇನ್ಗಳು ಭಾಗವಹಿಸ್ತಾ ಇದ್ದೇವೆ. ಇದರಲ್ಲಿ ಮೊದಲನೇ ಬಾರಿಗೆ ಭಾರತದ ಏರ್ ಫೋರ್ಸ್, ಭಾರತದ ವಾಯುಪಡೆ ಕೂಡ ಭಾಗವಹಿಸ್ತಾ ಇದೆ. ಹಾಗಾದರೆ ಡೆಸರ್ಟ್ ಫ್ಲಾಗ್ 6ಅನ್ನು ನಡೆಸ್ಕೊಡ್ತಕ್ಕಂಥ ದೇಶ UAE. ಅದರಲ್ಲಿ ಭಾರತ ಮೊದಲನೇ ಬಾರಿಗೆ ಭಾಗವಹಿಸ್ತಾ ಇದೆ ಮತ್ತು ಅದರ 6 ಕಂಟ್ರೀಸ್ ಯಾವ್ಯಾವ ಅಂತ ಇಲ್ಲಿ ಹೇಳಿದೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. 21ನೇ ಪ್ರಶ್ನೆ, UNGA ಅಂದರೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅಂದರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಂತ ಏನು ಕರಿತೀವಿ, 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಘೋಷಣೆಯನ್ನು ಮಾಡಿದ್ದಾರೆ. ಅಂದರೆ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ. ಸೊ ಯಾವ ಒಂದು ವರ್ಷವನ್ನಂದರೆ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವಾಗಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಈಗ ಒಪ್ಪಿಗೆಯನ್ನು ನೀಡಿದೆ, ಘೋಷಣೆಯನ್ನು ಮಾಡಿದೆ. ಓಕೆ ನೋಡಿ, UNGA ಅಡಾಪ್ಟ್ಸ್ ಇಂಡಿಯಾ ಸ್ಪಾನ್ಸರ್ಡ್ ರೆಸಲ್ಯೂಷನ್ ಡಿಕ್ಲೇರಿಂಗ್ 2023 ಆಸ್ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್. ಇದನ್ನು ಪ್ರಪೋಸ್ ಮಾಡಿರ್ತಕ್ಕಂಥವ್ರು, ಸ್ಪಾನ್ಸರ್ ಮಾಡಿರ್ತಕ್ಕಂಥ ದೇಶ ಯಾವುದು ಅಂದರೆ ಭಾರತ. ಓಕೆ, ಸೊ ಇದು ಬಿಗ್ ಸ್ಟೆಪ್ ಟು ಪ್ರಮೋಟ್ ಎ ನ್ಯೂಟ್ರಿಷನಲ್ ಆ್ಯಂಡ್ ಎಕಲಾಜಿಕಲ್ ಬೆನಿಫಿಟ್ಸ್ ಆಫ್ ಮಿಲೆಟ್ಸ್. ನೋಡಿ, ಸಿರಿಧಾನ್ಯಗಳ ಬಗ್ಗೆ ಈಗ ಜನರಲ್ಲಿ ಭಾಳಷ್ಟು ಒಂದು ಅರಿವು ಮೂಡ್ತಾ ಇದೆ. ಆ ಸಿರಿಧಾನ್ಯಗಳನ್ನು ಇನ್ನಷ್ಟು ವಿಶ್ವದಾದ್ಯಂತ ಪರಿಚಯಿಸಬೇಕು, ಫೇಮಸ್ ಮಾಡಬೇಕನ್ನೋ ಉದ್ದೇಶಕ್ಕೆ ಭಾರತ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಒಂದು ಪ್ರಪೋಸಲನ್ನು, ಒಂದು ಸ್ಪಾನ್ಸರ್ಶಿಪ್ಪನ್ನು ನೀಡಿತ್ತು. ಏನಂದರೆ 2023 ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂದರೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವನ್ನಾಗಿ ನೀವು ಘೋಷಣೆ ಮಾಡಿ ಅಂತ ಭಾರತ ಪ್ರಪೋಸಲನ್ನು ಕೊಟ್ಟಿತ್ತು. ಈಗ ಅದನ್ನು 70 ದೇಶಗಳು ಒಪ್ಪಿಗೆಯನ್ನು ನೀಡೋ ಮುಖಾಂತರ 2023 ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಈಗ ಒಪ್ಪಿಗೆ ನೀಡಿದ್ದಾರೆ. ಓಕೆ, ಸೊ ಇದನ್ನು ಯಾರು ಹೇಳಿದ್ದಾರೆ ಅಂದರೆ ಭಾರತದ UN ಅಂಬ್ಯಾಸಡರ್, ವಿಶ್ವಸಂಸ್ಥೆಯ ಅಂಬ್ಯಾಸಡರ್ ಆಗಿರ್ತಕ್ಕಂಥ, ರಾಯಭಾರಿ ಆಗಿರ್ತಕ್ಕಂಥ TS ತಿರುಮೂರ್ತಿ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಯಾರು? TS ತಿರುಮೂರ್ತಿಯವರು ವಿಶ್ವಸಂಸ್ಥೆಯ ಭಾರತದ ರಾಯಭಾರಿ ಅಥವಾ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಟು ದ UN ಅಂಬ್ಯಾಸಡರ್ ಅಂತ ಕರೀತಾರೆ. ಅವರು ಈ ಒಂದು ಸುದ್ದಿಯನ್ನು ಹೇಳಿರ್ತಕ್ಕಂಥದ್ದು. ನೋಡಿ, UN PR to UN ಅಂದರೆ ತಿರುಮೂರ್ತಿಯವರು ಈ ಒಂದು ವಿಚಾರವನ್ನು ಹೇಳಿದ್ದಾರೆ. ಹಾಗಾದರೆ ಯಾವ ಮಿಲೆಟ್ಸ್ ಇದ್ದಾವೆ, ಸಿರಿಧಾನ್ಯಗಳಿದ್ದಾವೆ ಅಂದರೆ ನೋಡಿ, ರಾಗಿಯನ್ನು ಇಂಗ್ಲೀಷಲ್ಲಿ ಫಿಂಗರ್ ಮಿಲೆಟ್ ಅಂತ ಕರಿತೀವಿ. ಇನ್ನು ಜೋಳವನ್ನು ಸೋರ್ಗಮ್ ಅಥವಾ ಗ್ರೇಟ್ ಮಿಲೆಟ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟು ಸಜ್ಜೆಯನ್ನು ಪರ್ಲ್ ಮಿಲೆಟ್ ಅಂತ ಕರಿತೀವಿ, ನವಣೆಯನ್ನು ಫಾಕ್ಸ್ಟೇಲ್ ಮಿಲೆಟು, ಬರಗು ಪ್ರೋಸೋ ಮಿಲೆಟು, ಸಾಮೆ ಲಿಟಲ್ ಮಿಲೆಟು, ಊದಲು ಬಾರ್ನ್ಯಾರ್ನ್ ಮಿಲೆಟು, ಆರ್ಕಾ ಕೋಡೋ ಮಿಲೆಟ್ ಅಂತಾರಂತೆ, ಕೊರಲೆಯನ್ನು ಬ್ರೌನ್ ಟಾಪ್ ಮಿಲೆಟ್ ಅಂತ ಕರೀತಾರೆ.
ಸೊ ಇಷ್ಟು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಯಾವ್ಯಾವ ಸಿರಿಧಾನ್ಯಗಳಿದ್ದಾವೆ ಅಂತ ನೋಡಿದ್ವಿ. ಸೊ ನೆಕ್ಸ್ಟ್ ಮೇರಿ ಕೋಮ್ AIBAಯ ಚಾಂಪಿಯನ್ಸ್ ಮತ್ತು ವೆಟರಾನ್ಸ್ ಸಮಿತಿಯ ಹೊಸ ಅಧ್ಯಕ್ಷರಾಗಿದ್ದಾರೆ. ಯಾರು? ಮೇರಿ ಕೋಮ್ ಅವರು. ನೋಡಿ, ಮೇರಿ ಕೋಮ್ ಪಿಕ್ಡ್ ಆಸ್ ಚೇರ್ಪರ್ಸನ್ ಆಫ್ ದ AIBA's ಚಾಂಪಿಯನ್ಸ್ ಆ್ಯಂಡ್ ವೆಟರಾನ್ಸ್ ಕಮಿಟಿ. ಈ ಒಂದು ಕಮಿಟಿಯನ್ನು ಇತ್ತೀಚೆಗೆ ಇಂಟರ್ನ್ಯಾಷನಲ್ ಬಾಕ್ಸಿಂಗ್ ಅಸೋಸಿಯೇಷನ್ನು ಸ್ಥಾಪನೆಯನ್ನು ಮಾಡಿದೆ ಲಾಸ್ಟ್ ಇಯರ್. ಸೊ ಈಗ ಅದರ ಒಂದು ಪ್ರೆಸಿಡೆಂಟ್ ಆಗಿ, ಚೇರ್ಮನ್ ಆಗಿ ಯಾರನ್ನು ನೇಮಕ ಮಾಡ್ತಾ ಇದ್ದೀರಾ ಆ ಒಂದು ಕಮಿಟಿಯ ಚೇರ್ಮನ್ ಆಗಿ ಅಂದರೆ 6 ಟೈಮ್ ವರ್ಲ್ಡ್ ಚಾಂಪಿಯನ್ ಮೇರಿ ಕೋಮ್. ಅಂದರೆ ನಮ್ಮ ಭಾರತದ ಮೇರಿ ಕೋಮ್ ಅವರು ಈಗ AIBAಯ ವೆಟರಾನ್ಸ್ ಕಮಿಟಿಯ ಒಂದು ಅಧ್ಯಕ್ಷರಾಗಿದ್ದಾರೆ. ಸೊ ಹಾಗಾದರೆ ಮೇರಿ ಕೋಮ್ ಅವ್ರ ಬಗ್ಗೆ ತಿಳ್ಕೊಳ್ಳೋದಾದರೆ, ಸೊ ಇವರು ಮಣಿಪುರ ರಾಜ್ಯದವರು. ಓಕೆ, ಈಗ ಪ್ರಸ್ತುತ ರಾಜ್ಯಸಭೆಯ ಸಂಸದರು ಕೂಡ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಫ್ ರಾಜ್ಯಸಭಾ ಈಗ ಪ್ರಸ್ತುತವಾಗಿದ್ದಾರೆ. ಇವ್ರಿಗೆ ಯಾವ ಯಾವ ಪ್ರಶಸ್ತಿಗಳು ಲಭಿಸಿದ್ವು ಅಂದರೆ ಪದ್ಮಶ್ರೀ, ಪದ್ಮಭೂಷಣ ಮತ್ತು ಪದ್ಮವಿಭೂಷಣ ಅವಾರ್ಡ್ಗಳನ್ನು ನೀಡಿ ಭಾರತ ಸರ್ಕಾರ ಗೌರವಿಸಿದೆ. ಪದ್ಮವಿಭೂಷಣವನ್ನು 2020ರಲ್ಲಿ ನೀಡಿತ್ತು. ಓಕೆ, ಇನ್ನು ಒಲಿಂಪಿಕ್ ಗೇಮ್ಸಲ್ಲಿ ಇವರು ಒಂದು ಕಂಚಿನ ಪದಕವನ್ನು ಕೂಡ ಗೆದ್ದಿದ್ರು. ವರ್ಲ್ಡ್ ಚಾಂಪಿಯನ್ಶಿಪ್ಪನ್ನು 6 ಬಾರಿ ಗೆದ್ದಿದ್ದಾರೆ. ಏಷ್ಯನ್ ಗೇಮ್ಸಲ್ಲಿ ಕೂಡ ಗೆದ್ದಿದ್ದಾರೆ ಮತ್ತು ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ ಕೂಡ ವಿನ್ ಆಗಿದ್ದಾರೆ. ಓಕೆ, 23 ಜಾರ್ಖಂಡ್ ರಾಜ್ಯದ ಮೊದಲ ಫಲಿತಾಂಶ ಆಧಾರಿತ ಬಜೆಟ್. ಹಾಗಾದರೆ ಫಲಿತಾಂಶ ಆಧಾರಿತ ಬಜೆಟ್ ಅಂದ್ರೇನು? ಜಾರ್ಖಂಡ್ ಟೇಬಲ್ಸ್ ದಿ ಫಸ್ಟ್ ಔಟ್ಕಮ್ ಬೇಸ್ಡ್ ಬಜೆಟ್. ಏನು? ಫಲಿತಾಂಶ ಆಧಾರಿತ ಬಜೆಟ್ ಅಥವಾ ಔಟ್ಕಮ್ ಬೇಸ್ಡ್ ಬಜೆಟನ್ನು ಈಗ ಜಾರ್ಖಂಡ್ ಸರ್ಕಾರ ಮಂಡಿಸಿದೆ. ಅದು ಅಂದ್ರೇನು ಅಂತ ನೋಡ್ತಾ ಹೋಗೋಣ. ಜಾರ್ಖಂಡ್ ಪ್ರೆಸೆಂಟ್ಸ್ ದಿ ಫಸ್ಟ್ ಔಟ್ಕಮ್ ಬೇಸ್ಡ್ ಬಜೆಟ್ ಫಾರ್ ದ ಇಯರ್ 2021 ಆ್ಯಂಡ್ 22. ಓಕೆ, ಸೊ ಇದರಲ್ಲಿ ಲಾಂಗ್ ಟರ್ಮ್ ಪ್ಲಾನ್ಸ್ ಇರ್ತವೆ. ಆಲ್ ಪಾಲಿಸೀಸ್ ಫಾರ್ಮ್ಡ್ ಇನ್ ದ ಲಾಸ್ಟ್ 20 years ಫೋಕಸ್ಡ್ ಆನ್ ಇಮಿಡಿಯೇಟ್ ಬೆನಿಫಿಟ್ಸ್. ಎಲ್ಲ ಬಜೆಟ್ಗಳು ಇಲ್ಲಿವರೆಗೆ ಏನು ಮಾಡಿದ್ರು, ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಇಯರ್ ಏನು ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ರು. ಆದರೆ ಈ ಸಲ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮಲ್ಲಿ ಯಾವ ರೀತಿಯ ಒಂದು ಬೆನಿಫಿಟ್ ಸಿಗ್ಬೋದು ಆ ಒಂದು ಸರ್ಕಾರಕ್ಕೆ, ಆ ಒಂದು ರಾಜ್ಯಕ್ಕೆ ಅನ್ನೋದ್ರ ಮೇಲೆ ಔಟ್ಕಮ್ ಬೇಸ್ಡ್ ಬಜೆಟ್ ಆಗುತ್ತೆ. ಇದರಲ್ಲಿ ಏನೇನಾಗುತ್ತೆ ಅಂದರೆ ನೋಡಿ, 2007-8ರಿಂದ ಈ ರೀತಿಯ ಒಂದು ಬಜೆಟನ್ನು ತರಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ರು ಭಾರತದ ವಿವಿಧ ರಾಜ್ಯಗಳು ಮತ್ತು ಭಾರತ ಸರ್ಕಾರ. ಈ ಕಾರ್ಯವಿಧಾನದ ಅಡಿಯಲ್ಲಿ ಒಂದು ವಲಯವನ್ನು ನಿರ್ವಹಿಸುವ ಪ್ರತಿ ಸಚಿವಾಲಯವು ಹಣಕಾಸು ಸಚಿವಾಲಯಕ್ಕೆ ಪ್ರಾಥಮಿಕ ಫಲಿತಾಂಶದ ಬಜೆಟನ್ನು ಪ್ರಸ್ತುತಪಡಿಸಬೇಕು. ಬಜೆಟ್ನ ಖರ್ಚೆಷ್ಟಾಗುತ್ತೆ, ಉತ್ಪಾದನೆ ಎಷ್ಟು, ಅದರ ಫಲಿತಾಂಶದ ನಡುವೆ ಪರಸ್ಪರ ಸಂಬಂಧವನ್ನು ಸ್ಥಾಪಿಸುವ ಉದ್ದೇಶದಿಂದ ಈ ರೀತಿಯ ಒಂದು ಫಲಿತಾಂಶ ಆಧಾರಿತ ಬಜೆಟನ್ನು ಪ್ರಸ್ತುತಪಡಿಸಲಾಗುತ್ತೆ. ಅಂದರೆ ಒಂದು ಯೋಜನೆ ತೆಗೆದುಕೊಂಡ್ರೆ ಆ ಯೋಜನೆಗೆ ಎಷ್ಟು ಖರ್ಚು ಮಾಡ್ತಾರೆ, ಎಷ್ಟು ಉತ್ಪಾದನೆ ಆಗುತ್ತೆ ಮತ್ತು ಏನು ಫಲಿತಾಂಶ ಬರುತ್ತೆ. ಈಗ ಸಪೋಸ್ MNREGA ಸ್ಕೀಮಲ್ಲಿ ಎಷ್ಟು ಖರ್ಚು ಮಾಡ್ತೀವಿ, ಅದು ಎಷ್ಟು ಜನರಿಗೆ ಬೆನಿಫಿಟ್ ಆಗುತ್ತೆ, ಅದು ಆ್ಯಕ್ಚುಯಲ್ ಆಗಿ ಬೆನಿಫಿಟ್ ಆಗುತ್ತಾ ಇಲ್ವಾ ಅಥವಾ ಮಧ್ಯವರ್ತಿಗಳ ಕೈ ಸೇರುತ್ತಾ, ಕೊನೆಗೆ ಅದು ಏನು ರಿಸಲ್ಟ್ ಬರುತ್ತೆ ಅನ್ನೋದು, ಈ ರೀತಿಯ ಒಂದು ಅಂಶವನ್ನು ಬಜೆಟ್ಗಿಂತ ಮೊದಲೇ ಚರ್ಚೆಗಳಾಗ್ತವೆ. ಚರ್ಚೆಗಳಾಗಿ ನಂತರ ಅದು ಫೀಸಿಬಿಲಿಟಿ ಚೆಕ್ ಮಾಡಿ ಹೌದು ಎಷ್ಟು ಕೊಡಬೇಕು ಈ ಒಂದು ಪ್ರೋಗ್ರಾಮ್ಗೆ ಅಂತ ಡಿಸೈಡ್ ಮಾಡೋ ಮುಖಾಂತರ ಅದನ್ನು ಬಜೆಟಲ್ಲಿ ಅನ್ವಯಿಸ್ಕೊಳ್ತಾರೆ. ಈ ರೀತಿಯ ಒಂದು ಬಜೆಟನ್ನು ಫಲಿತಾಂಶ ಆಧಾರಿತ ಬಜೆಟ್ ಅಥವಾ ಔಟ್ಕಮ್ ಬೇಸ್ಡ್ ಬಜೆಟ್ ಅಂತ ಕರಿತೀವಿ. ಓಕೆ, ಸೊ ಒಳ್ಳೆಯ ಒಂದು ಪ್ರಸ್ತಾಪ ಅನಿಸುತ್ತೆ. ಈ ರೀತಿಯ ಒಂದು ಬಜೆಟ್ ಇದ್ದರೆ ಗುಡ್ ಅನಿಸುತ್ತೆ. ಓಕೆ, ಸೊ ನೆಕ್ಸ್ಟ್ 24ನೇದು ಸಿಮ್ಲಿಪಾಲ್ ಟೈಗರ್ ರಿಸರ್ವ್ನಲ್ಲಿ ಇತ್ತೀಚೆಗೆ ಭಾರೀ ಬೆಂಕಿ ಕಾಣಿಸಿಕೊಂಡು ಸಾಕಷ್ಟು ಅರಣ್ಯ ಮತ್ತು ಕಾಡು ಪ್ರಾಣಿಗಳ ನಾಶಕ್ಕೆ ಕಾರಣ ಆಯಿತು. ಹಾಗಾದರೆ ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ದ ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ಅಂಡರ್ವೆಂಟ್ ದಿ ಮ್ಯಾಸಿವ್ ಫೈರ್ಸ್ ರೀಸೆಂಟ್ಲಿ. ದೆನ್ ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ಪ್ರೆಸೆಂಟ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್? ಅಂದರೆ ರಾಜಸ್ಥಾನ, ಒಡಿಸ್ಸಾ, ಮಧ್ಯಪ್ರದೇಶ, ಕರ್ನಾಟಕ. ಅಂದರೆ ಸರಿಯಾದ ಉತ್ತರ ಒಡಿಸ್ಸಾದಲ್ಲಿ ಬರುತ್ತೆ ಸಿಮ್ಲಿಪಾಲ್ ಟೈಗರ್ ರಿಸರ್ವ್. ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತು. ಓಕೆ, ಸೊ ಹಾಗಾದರೆ ಈ ಒಂದು ಸಿಮ್ಲಿಪಾಲ್ದು ವಿಶೇಷತೆ ಏನಂತ ತಿಳ್ಕೊಳ್ತಾ ಹೋಗೋಣ. ಒಟ್ಟಿನಲ್ಲಿ ನಮ್ಮ ದೇಶದಲ್ಲಿ 51 ಟೈಗರ್ ರಿಸರ್ವ್ಗಳಿದ್ದಾವೆ, ಅದರಲ್ಲಿ ಸಿಮ್ಲಿಪಾಲ್ ಕೂಡ ಒಂದಾಗುತ್ತೆ. ಇದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ನಮ್ಮ ರಾಜ್ಯದಲ್ಲಿ 5 ಇದ್ದಾವೆ ಅಂತ ನೋಡಿದ್ವಿ. ಇತ್ತೀಚಿನ ಟೈಗರ್ ರಿಸರ್ವ್ ಶ್ರೀವಿಲ್ಲಿಪುತ್ತೂರು ಮೇಘಮಲೈ ಹುಲಿ ಸಂರಕ್ಷಿತ ಪ್ರದೇಶ ತಮಿಳುನಾಡಿನಿಂದ. ಓಕೆ, ಸೊ ಹಾಗಾದರೆ ಸಿಮ್ಲಿಪಾಲ್ ಒಡಿಸ್ಸಾದಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ವಿ. ಈ ಒಂದು ಟೈಗರ್ ರಿಸರ್ವ್ 1994ರಲ್ಲಿ ಸ್ಥಾಪನೆ ಆಗಿತ್ತು. ಯಾವ ಡಿಸ್ಟಿಕಲ್ಲಿ ಬರುತ್ತೆ ಅಂದರೆ ಮಯೂರ್ಭಂಜ್ ಡಿಸ್ಟಿಕಲ್ಲಿ ಬರುತ್ತೆ, ಒಡಿಸ್ಸಾ ರಾಜ್ಯದಲ್ಲಿ ಈ ಭಾಗದಲ್ಲಿ. ಓಕೆ, ಸೊ ಇನ್ನು ಈ ಒಂದು ಸಿಮ್ಲಿಪಾಲ್ ಒಂದು ನ್ಯಾಷನಲ್ ಪಾರ್ಕ್ ಕೂಡ ಹೌದು, ಟೈಗರ್ ರಿಸರ್ವ್ ಕೂಡ ಹೌದು. ಓಕೆ, ಇಲ್ಲಿ ಕಂಡು ಬರ್ತಕ್ಕಂಥ ನದಿ ಕೈರಿ ರಿವರ್ ಅಂತ ಕರಿತೀವಿ. ಇದರಲ್ಲಿ ಜೊರಾಂಡಾ ಮತ್ತು ಬರಿಹಿಪಾನಿ ಅಂತಕ್ಕಂಥ ಜಲಪಾತಗಳು ಕೂಡ ಕಂಡು ಬರ್ತವೆ. ಸೊ ಇದರಲ್ಲಿ ಬೇರೆ ಬೇರೆ ವನ್ಯಜೀವಿಗಳು ಕೂಡ ಇದ್ದಾವೆ. ಓಕೆ, 25ನೇದು ಈಶಾನ್ಯ ಭಾರತದ ಹೆಬ್ಬಾಗಿಲು ಎಂದೇ ಕರೆಯಲ್ಪಡುವ ಮೈತ್ರಿ ಸೇತು ಅಥವಾ ಸ್ನೇಹ ಸೇತುವೆ ಆರ್ಥಿಕವಾಗಿ ನಿರ್ಣಾಯಕ ಸೇತುವೆಯಾಗಿದ್ದು ಈ ಕೆಳಗಿನ ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ಮೈತ್ರಿ ಸೇತು ಅಥವಾ ಫ್ರೆಂಡ್ಶಿಪ್ ಬ್ರಿಡ್ಜ್ ಅಂತ ಕರಿತೀವಿ. ಓಕೆ,
ದ ಮೈತ್ರಿ ಸೇತು ಆರ್ ಫ್ರೆಂಡ್ಶಿಪ್ ಬ್ರಿಡ್ಜ್ ಆಲ್ಸೋ ಕಾಲ್ಡ್ ಆಸ್ ಅ ಗೇಟ್ ವೇ ಆಫ್ ನಾರ್ತ್ ಈಸ್ಟ್, ಅಂದರೆ ಈಶಾನ್ಯ ಭಾರತದ ಹೆಬ್ಬಾಗಿಲು ಅಂತ ಕರಿತೀವಿ. ಇಟ್ ಈಸ್ ಅನ್ ಎಕನಾಮಿಕಲಿ ಕ್ರೂಷಿಯಲ್ ಬ್ರಿಡ್ಜ್ ಬಿಲ್ಟ್ ಓವರ್ ವಿಚ್ ಆಫ್ ದ ಫಾಲೋಯಿಂಗ್ ರಿವರ್, ಯಾವ ನದಿಯ ಮೇಲೆ ಈ ಒಂದು ಮೈತ್ರಿ ಸೇತುವನ್ನು ಕಟ್ಟಿಸಲಾಗಿದೆ, ನಿರ್ಮಿಸಲಾಗಿದೆ ಅಂದರೆ ಬ್ರಹ್ಮಪುತ್ರ, ಫೇನಿ, ಗಂಗಾ, ಯಮುನಾ. ಅಂದರೆ ಸರಿಯಾದ ಉತ್ತರ ನೋಡಿ, ಫೇನಿ ನದಿಯ ಮೇಲೆ ಈ ಒಂದು ಮೈತ್ರಿ ಸೇತುವನ್ನು ಕಟ್ಟಲಾಗಿದೆ. ಇದನ್ನು ಪ್ರಧಾನಮಂತ್ರಿ ಮೋದಿ ಅವರು ಇತ್ತೀಚೆಗೆ ಉದ್ಘಾಟನೆಯನ್ನು ಕೂಡ ಮಾಡಿದರು. ಓಕೆ, ಎಲ್ಲಿ? ತ್ರಿಪುರಾದಲ್ಲಿ ಬರ್ತಕ್ಕಂಥ ಫೇನಿ ರಿವರ್. ಯಾವ ದೇಶದ ಜೊತೆ ಅಂದರೆ ನೋಡಿ, ಬಾಂಗ್ಲಾದೇಶದ ಜೊತೆ ಈ ಒಂದು ಮೈತ್ರಿ ಸೇತುವನ್ನು ಕಟ್ಟಿದ್ದಾರೆ. ಓಕೆ, ಇದು ಆಲ್ಮೋಸ್ಟ್ 1.9 ಕಿಲೋಮೀಟರ್ ಉದ್ದ ಇದೆ ಮೈತ್ರಿ ಸೇತು. ಓಕೆ ನೋಡಿ, ಇದು ಮೈತ್ರಿ ಸೇತು ಅಥವಾ ಫ್ರೆಂಡ್ಶಿಪ್ ಬ್ರಿಡ್ಜ್ ಅಂತ ಕರಿತೀವಿ. ಇದನ್ನು ಪ್ರಧಾನಮಂತ್ರಿಗಳು ಉದ್ಘಾಟನೆಯನ್ನು ಮಾಡಿದರೆ ತ್ರಿಪುರಾ ಮತ್ತು ಬಾಂಗ್ಲಾದೇಶಗಳ ನಡುವೆ ಇದೆ. ಓಕೆ, ಯಾವ ನದಿ ಅಂದರೆ ಫೇನಿ ನದಿ. ಇದು ಫೇನಿ ನದಿ. ಓಕೆ, ಸೊ ನೆಕ್ಸ್ಟು, ಯಾವ ದಿನವನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನವೆಂದು ಆಚರಿಸಲಾಗುತ್ತದೆ? ವಿಚ್ ಡೇ ಸೆಲೆಬ್ರೇಟೆಡ್ ಆಸ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂದರೆ ಮಾರ್ಚ್ 8 ಆಗುತ್ತೆ. ಓಕೆ, ಮಹಿಳೆಯರ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಸಾಧನೆಗಳನ್ನು ಆಚರಿಸುವುದು ಜಗತ್ತಿನಲ್ಲಿ ಲಿಂಗ ಸಮಾನತೆಯನ್ನು ಅತ್ಯಂತ ವೇಗಗತಿಯಲ್ಲಿ ಸಾಧಿಸಲು ಕರೆ ನೀಡುತ್ತದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನ ಮಾರ್ಚ್ 8ರಂದು ಆಚರಿಸ್ತೀವಿ. ಹಾಗಾದರೆ 2021 ಮಾರ್ಚ್ 8ರಂದು ಆಚರಿಸಿರ್ತಕ್ಕಂಥ ಇಂಟರ್ನ್ಯಾಷನಲ್ ವಿಮೆನ್ ಡೇಯ ಥೀಮ್ ಏನು ಅನ್ನೋದಾದರೆ ವಿಮೆನ್ ಇನ್ ಲೀಡರ್ಶಿಪ್ ಅಚೀವಿಂಗ್ ಅನ್ ಈಕ್ವಲ್ ಫ್ಯೂಚರ್ ಇನ್ ಎ ಕೋವಿಡ್-19 ವರ್ಲ್ಡ್. ಓಕೆ, ಇದು 2021 ಮಹಿಳಾ ದಿನದ, ಅಂತಾರಾಷ್ಟ್ರೀಯ ಮಹಿಳಾ ದಿನದ ಥೀಮ್ ಆಗುತ್ತೆ. ವಿಮೆನ್ ಇನ್ ಲೀಡರ್ಶಿಪ್ ಅಚೀವಿಂಗ್ ಅನ್ ಈಕ್ವಲ್ ಫ್ಯೂಚರ್ ಇನ್ ಎ ಕೋವಿಡ್-19 ವರ್ಲ್ಡ್. ಓಕೆ, ಹಾಗಾದರೆ ಭಾರತದಲ್ಲಿ ರಾಷ್ಟ್ರೀಯ ಮಹಿಳಾ ದಿನವನ್ನು ಫೆಬ್ರವರಿ 13ರಂದು ಆಚರಿಸ್ತೀವಿ. ನ್ಯಾಷನಲ್ ವಿಮೆನ್ ಡೇ ಸರೋಜಿನಿ ನಾಯ್ಡು ಅವರ ಜನ್ಮದಿನವಾಗಿ. ಓಕೆ, ಶಿ ವಾಸ್ ಎ ಫೇಮಸ್ ಫಾರ್ ಅವರ್ ನಿಕ್ ನೇಮ್ ನೈಟಿಂಗಲ್ ಆಫ್ ಇಂಡಿಯಾ ಅಂತ ಕರಿತಾ ಇದ್ವಿ, ಭಾರತದ ಕೋಗಿಲೆ ಅಂತ ಕೂಡ ಕರಿತಾ ಇದ್ವಿ. ಸರೋಜಿನಿ ನಾಯ್ಡುರವರ ಜನ್ಮದಿನವಾಗಿರ್ತಕ್ಕಂಥ ಫೆಬ್ರವರಿ 13ನ್ನು ನಾವು ರಾಷ್ಟ್ರೀಯ ಮಹಿಳಾ ದಿನವಾಗಿ ಆಚರಣೆಯನ್ನು ಮಾಡ್ತೀವಿ. ಓಕೆ, ಕೇಂದ್ರದ ಮಹಿಳಾ ಮತ್ತು ಕಲ್ಯಾಣ ಸಚಿವಾಲಯವು ಎಲ್ಲ ಪ್ರಮುಖ ಯೋಜನೆಗಳನ್ನು 3 ಪ್ರಮುಖ ಯೋಜನೆಗಳ ಅಡಿಯಲ್ಲಿ ವರ್ಗೀಕರಣವನ್ನು ಮಾಡಿದೆ. ಅಂದರೆ ಕೇಂದ್ರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯ ಏನಿದೆಯೋ ಅದು ಹಲವಾರು ಯೋಜನೆಗಳನ್ನು ತಂದಿದೆ. ಅವೆಲ್ಲವುಗಳನ್ನು ಈಗ 3 ಪ್ರಮುಖ ಯೋಜನೆಗಳ ಅಡಿಯಲ್ಲಿ ವರ್ಗೀಕರಣವನ್ನು ಮಾಡಿದೆ. ಹಾಗಾದರೆ ಈ 3 ಅಂಬ್ರೆಲಾ ಸ್ಕೀಮ್ಸ್ ಯಾವ್ಯಾವು? ಮಿಷನ್ ಪೋಷಣ್ 2.0, ಮಿಷನ್ ವಾತ್ಸಲ್ಯ, ಮಿಷನ್ ಶಕ್ತಿ ಅಂದರೆ ಅಥವಾ ಎಲ್ಲನೂ ಅಂದರೆ ಹೌದು. ಈ 3 ಯೋಜನೆಗಳ ಅಡಿಯಲ್ಲಿ ಈಗ ಎಲ್ಲ ಯೋಜನೆಗಳನ್ನು ತರ್ತಾ ಇದೆ. ಇವುಗಳನ್ನು ಅಂಬ್ರೆಲಾ ಸ್ಕೀಮ್ಸ್ ಅಂತ ಕರಿತೀವಿ. ಓಕೆ, ಯಾವ್ಯಾವು? ಮಿಷನ್ ಶಕ್ತಿ, ಮಿಷನ್ ಪೋಷಣ್ 2.0, ಮಿಷನ್ ವಾತ್ಸಲ್ಯ. ಮಿಷನ್ ವಾತ್ಸಲ್ಯದಲ್ಲಿ ಎನ್ಶೂರಿಂಗ್ ದ ಸೇಫ್ಟಿ ಆ್ಯಂಡ್ ವೆಲ್ ಬೀಯಿಂಗ್ ಆಫ್ ದ ಚಿಲ್ಡ್ರನ್, ಮಕ್ಕಳ ಒಂದು ರಕ್ಷಣೆಯನ್ನು, ಅವರ ಒಂದು ಒಳಿತನ್ನು ನೋಡ್ತಾ ಇದ್ದರೆ ಮಿಷನ್ ವಾತ್ಸಲ್ಯದಲ್ಲಿ. ಇನ್ನು ಮಿಷನ್ ಪೋಷಣ್ 2.0ದಲ್ಲಿ ಸಪ್ಲಿಮೆಂಟ್ರಿ ನ್ಯೂಟ್ರಿಷನ್ ಪ್ರೋಗ್ರಾಮ್ ಮತ್ತು ಪೋಷಣ್ ಅಭಿಯಾನ್ ಅಂತ 2 ಪ್ರೋಗ್ರಾಮ್ಗಳಿದ್ವು. ಅವುಗಳನ್ನು ಮರ್ಜ್ ಮಾಡಿ ಈ ಮಿಷನ್ ಪೋಷಣ್ 2.0ನ್ನು ತರ್ತಾ ಇದ್ದಾರೆ. ಇದರಲ್ಲಿ ದಿಸ್ ವಿಲ್ ಹೆಲ್ಪ್ ಇನ್ ಸ್ಟ್ರೆಂಥನಿಂಗ್ ದ ಡೆಲಿವರಿ, ಔಟ್ರೀಚ್ ಆ್ಯಂಡ್ ನ್ಯೂಟ್ರಿಷನಲ್ ಕಂಟೆಂಟ್ ಆ್ಯಂಡ್ ಔಟ್ಕಮ್ಸ್. ಓಕೆ, ಇನ್ನು ಮಿಷನ್ ಶಕ್ತಿಯಲ್ಲಿ ನೋಡಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಗ್ರಾಂಟೆಡ್ ಎ ಈಕ್ವಲ್ ರೈಟ್ಸ್ ಟು ವಿಮೆನ್ ಆ್ಯಂಡ್ ಮೆನ್ ವಿತ್ ರೆಸ್ಪೆಕ್ಟ್ ಟು ಫ್ರೀಡಮ್ ಆ್ಯಂಡ್ ಅಪಾರ್ಚುನಿಟಿ. ಅದಕ್ಕೋಸ್ಕರ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಮತ್ತು ವಿಮೆನ್ಗೆ ಈಕ್ವಲ್ ಆ್ಯಕ್ಸೆಸ್ ಟು ರಿಸೋರ್ಸ್ ಆ್ಯಂಡ್ ಅಪಾರ್ಚುನಿಟೀಸ್, ಎಲ್ಲ ಅದು ರಿಸೋರ್ಸಸ್ ಆಗಿರ್ಬೋದು ಅಥವಾ ಒಂದು ಆಪರ್ಚುನಿಟೀಸ್ಗಳಲ್ಲಿ ಈಕ್ವಲ್ ರೈಟ್ಸನ್ನು ಕೊಡಬೇಕನ್ನೋ ಉದ್ದೇಶಕ್ಕೆ ಮಿಷನ್ ಶಕ್ತಿಯನ್ನು ತರ್ತಾ ಇದ್ದಾರೆ. ಓಕೆ, ಅವ್ರನ್ನ ಎಕನಾಮಿಕಲಿ, ಪೊಲಿಟಿಕಲಿ ಅವ್ರನ್ನ ಇಂಪ್ರೂವ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ರಿಸರ್ವೇಷನ್ ಕೂಡ ತಂದಿದ್ದಾರೆ. ಈವನ್ ಪೊಲಿಟಿಕಲ್ ರಿಸರ್ವೇಷನ್ ಕೂಡ ತರ್ತಾ ಇದ್ದಾರೆ. ಓಕೆ, ಈ ಕೆಳಗಿನ ಯಾವ ಕಂಪನಿಯು ಭಾರತದಲ್ಲಿ ವಿಮೆನ್ ವಿಲ್ ವೆಬ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು? ವಿಚ್ ಆಫ್ ದ ಫಾಲೋಯಿಂಗ್ ಕಂಪನಿ ಇನಿಷಿಯೇಟೆಡ್ ದಿ ವಿಮೆನ್ ವಿಲ್ ವೆಬ್ ಪ್ರೋಗ್ರಾಮ್ ಇನ್ ಇಂಡಿಯಾ? ಅಂದರೆ ಮೈಕ್ರೋಸಾಫ್ಟ್, ಗೂಗಲ್, ವರಾಕಲ್, ಫೇಸ್ಬುಕ್. ಅಂದರೆ ಸರಿಯಾದ ಉತ್ತರ ಗೂಗಲ್ ಆಗುತ್ತೆ. ಗೂಗಲ್ಲು ವಿಮೆನ್ ವಿಲ್ ವೆಬ್ ಕಾರ್ಯಕ್ರಮವನ್ನು ತಂದಿದೆ. ಇದರ ಉದ್ದೇಶ ಏನಂದರೆ ನೋಡಿ, ಹೆಣ್ಮಕ್ಳಲ್ಲಿ ಅವರು ತಂದಿರ್ತಕ್ಕಂಥ ಯಾವುದೇ ಒಂದು ಬಿಸ್ನೆಸ್ ಆಗಿರ್ಬೋದು, ಅವ್ರ ಎಂಟರ್ಪ್ರೈನರ್ಸ್ ಆಗಿರ್ಬೋದು, ಅವ್ರಿಗೆ ಒಂದು ಕಮ್ಯುನಿಟಿ ಸಪೋರ್ಟ್ ಕೊಡಬೇಕು, ಮೆಂಟರ್ಶಿಪ್ ಮಾಡಬೇಕು ಮತ್ತು ಆಕ್ಸಲರೇಟ್ ಮಾಡಬೇಕು. ಅವ್ರು ಏನೇನು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾ ಇದ್ದಾರೆ, ಅವ್ರು ಬಿಸ್ನೆಸ್ ಮಾಡ್ತಾ ಇದ್ದಾರಾ ಅಥವಾ ಅವ್ರಿಗೆ ಯಾವ್ದಾರ ಒಂದು ವ್ಯಾಪಾರವನ್ನು ಮಾಡ್ತಾ ಇದ್ದರೆ ಅವರಿಗೆ ಒಂದು ಸಪೋರ್ಟನ್ನು ಕೊಡ್ತಕ್ಕಂಥದ್ದು ವಿಮೆನ್ ವಿಲ್ ವೆಬ್ ಪ್ಲಾಟ್ಫಾರ್ಮ್ನ ಉದ್ದೇಶ ಆಗುತ್ತೆ. ಇದನ್ನು ತಂದಿರ್ತಕ್ಕಂಥ ಕಂಪನಿ ಗೂಗಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಗೂಗಲ್ ಇಂಡಿಯಾ ಲಾಂಚಸ್ ದ ವಿಮೆನ್ ವಿಲ್ ವೆಬ್ ಪ್ಲಾಟ್ಫಾರ್ಮ್ ಆನ್ ವಿಮೆನ್ಸ್ ಡೇ. ಓಕೆ, ಸೊ ಅವರಿಗೆ ಒಂದಷ್ಟು ಟ್ರೈನಿಂಗನ್ನು ಕೊಡ್ತಕ್ಕಂಥದ್ದು. ಸೊ ಇದ್ರ ಜೊತೆ ಟಾಟಾ ಟ್ರಸ್ಟ್ ಅವರು ಕೂಡ ಇದರ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ ಅಂತಕ್ಕಂಥದ್ದು. ಓಕೆ,
ಥ್ರೂ ದಿಸ್ ಗೂಗಲ್ ಫಾರ್ ಇಂಡಿಯಾ ಏಮ್ಸ್ ಟು ಸಪೋರ್ಟ್ ವಿಮೆನ್ ಇನ್ ರೂರಲ್ ಏರಿಯಾಸ್ ಆಫ್ ದ ಕಂಟ್ರಿ ಟು ಪರ್ಸ್ಯೂ ದೇರ್ ಆಂಬಿಷನ್ಸ್ ಆ್ಯಂಡ್ ಇಂಪ್ರೂವ್ ದೇರ್ ಲೈವ್ಲಿಹುಡ್ಸ್ ಥ್ರೂ ಎಂಟರ್ಪ್ರೆನರ್ಶಿಪ್. ಹಳ್ಳಿಗಳಲ್ಲಿರ್ತಕ್ಕಂಥ ಮಹಿಳೆಯರು ತಮ್ಮ ಒಂದು ಜೀವನವನ್ನು ಸುಧಾರಿಸಿಕೊಳ್ಳಲು ಅವ್ರಿಗೆ ಒಂದಷ್ಟು ಟ್ರೈನಿಂಗ್ಗಳನ್ನು ಕೊಡೋದು, ಅವರಿಗೆ ಒಂದಷ್ಟು ಬೇರೆ ಬೇರೆ ವ್ಯಾಪಾರಗಳನ್ನು ಮಾಡಲು ಅನುಕೂಲಗಳನ್ನು ಮಾಡಿಕೊಡ್ತಕ್ಕಂಥದ್ದು. ಓಕೆ, ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕ 2021 ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಕನಾಮಿಕ್ ಫ್ರೀಡಮ್ ಇಂಡೆಕ್ಸ್ 2021. ಓಕೆ, ಸೊ ಹಾಗಾದರೆ ಎಕನಾಮಿಕ್ ಫ್ರೀಡಮ್ ಇಂಡೆಕ್ಸ್ 2021 ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕವನ್ನು ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ US ಕನ್ಸರ್ವೇಟಿವ್ ಥಿಂಕ್ ಟ್ಯಾಂಕ್ ಅಂತಲೇ ಕರಿತೀವಿ, ದ ಹೆರಿಟೇಜ್ ಫೌಂಡೇಶನ್. ಯಾವುದು? ದ ಹೆರಿಟೇಜ್ ಫೌಂಡೇಶನ್ ಅವರು ಈ ಒಂದು ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕವನ್ನು ಬಿಡುಗಡೆ ಮಾಡ್ತಾರೆ. ಇದರಲ್ಲಿ ಸಿಂಗಾಪುರ್ ನಂಬರ್ 1 ಸ್ಥಾನದಲ್ಲಿದೆ, ಭಾರತ 121ನೇ ಸ್ಥಾನದಲ್ಲಿದೆ. ಸೊ ಔಟ್ ಆಫ್ 184 ಕಂಟ್ರೀಸು ಇಂಡಿಯಾ ಸೆಕ್ಯೂರ್ಡ್ 121st ರ್ಯಾಂಕ್. ಇದನ್ನು ಕೊಡ್ತಕ್ಕಂಥ ಉದ್ದೇಶ ದೇಶದಲ್ಲಿ ಆರ್ಥಿಕ ಸ್ವಾತಂತ್ರ್ಯವನ್ನು ಹೆಚ್ಚಿಸುವಲ್ಲಿನ ಪ್ರಗತಿಯನ್ನು ಅಳೆಯಲು ಇದು ಸಹಕಾರಿಯಾಗುತ್ತೆ. ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇದೆ ಆ ದೇಶ. ಓಕೆ, ಮತ್ತು ದೇಶದಲ್ಲಿ ತಮ್ಮದೇ ಆದ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳ ಸಾಮರ್ಥ್ಯವನ್ನು ಇದು ಆಧರಿಸಿರುತ್ತೆ. ಅಂದರೆ ಎಷ್ಟು ಎಕನಾಮಿಕಲಿ ಫ್ರೀಡಮನ್ನು ಹೊಂದಿದ್ದಾರೆ ಅಲ್ಲಿರ್ತಕ್ಕಂಥ ನಾಗರಿಕರು ಅಂತ. ಓಕೆ, ಸೊ ಇದರಲ್ಲಿ ಸಿಂಗಾಪುರ್ ನಂಬರ್ 1 ಸ್ಥಾನದಲ್ಲಿದೆ. ನೆಕ್ಸ್ಟ್ ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಸ್ವಿಟ್ಜರ್ಲೆಂಡ್, ಐರ್ಲ್ಯಾಂಡ್ಗಳಿದ್ದಾವೆ. ಇನ್ನು ಭಾರತದ ಸ್ಥಾನ 121. ಇದರಲ್ಲಿ ಒಟ್ಟು 4 ಕ್ರೈಟೀರಿಯಾಗಳಲ್ಲಿ 12 ಅಂಶಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ರೂಲ್ ಆಫ್ ಲಾ, ಗವರ್ನಮೆಂಟ್ ಸೈಜ್, ರೆಗ್ಯುಲೇಟರಿ ಎಫಿಷಿಯನ್ಸಿ ಮತ್ತು ಓಪನ್ ಮಾರ್ಕೆಟ್ಸ್ ಅಂತ. ಓಕೆ, ಸೊ ಇದರಲ್ಲಿ ಭಾರತ 121ನೇ ಸ್ಥಾನವನ್ನು ಪಡೆದಿದೆ ಮತ್ತು ಏಷ್ಯಾ ಪೆಸಿಫಿಕ್ ರೀಜನಲ್ಲಿ 26ನೇ ರ್ಯಾಂಕಲ್ಲಿ ಇದೆ. ಓಕೆ, ಕೊನೆಯ ಪ್ರಶ್ನೆ ಮಾರ್ಚ್ 2021 ಮೊದಲನೇ ವಾರದ ಕೊನೆಯ ಪ್ರಶ್ನೆ ಆಗುತ್ತೆ. ಇಸ್ರೋ ನಾಸಾ ಡೆವಲಪ್ಸ್ ಎ ರೇಡಾರ್ ಫಾರ್ ಜಾಯಿಂಟ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಮಿಷನ್. ಅಂದರೆ ಜಂಟಿ ಭೂ ಪರಿವೀಕ್ಷಣಾ ಉಪಗ್ರಹದ ರ್ಯಾಡಾರನ್ನು ಇಸ್ರೋ ಮತ್ತು ನಾಸಾಗಳು ಜಾಯಿಂಟ್ ಆಗಿ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಓಕೆ, ಇದರ ಉದ್ದೇಶ ಏನಾಗುತ್ತೆ ಅಂದರೆ ಮಿಷನ್ ಭೂಮಿಯ ಬದಲಾಗುತ್ತಿರುವ ಪರಿಸರ ವ್ಯವಸ್ಥೆಗಳು, ಕ್ರಿಯಾತ್ಮಕ ಮೇಲ್ಮೈಗಳು ಮತ್ತು ಹಿಮದ ದ್ರವ್ಯರಾಶಿಗಳನ್ನು ಅಳೆಯುತ್ತದೆ. ಈ ಒಂದು ರಾಡಾರ್ ಜೀವರಾಶಿ, ನೈಸರ್ಗಿಕ ಅಪಾಯಗಳು, ಸಮುದ್ರ ಮಟ್ಟ ಏರಿಕೆ, ಅಂತರ್ಜಲದ ಬಗ್ಗೆ ಮಾಹಿತಿಯನ್ನು ಕೂಡ ಒದಗಿಸುತ್ತೆ. ಇದನ್ನು ನಿಸಾರ್ ಮಿಷನ್ ಅಂತ ಕರಿತೀವಿ. ನಿಸಾರ್ ಅಂದರೆ ನಾಸಾ ಮತ್ತು ಇಸ್ರೋದ SAR ಪ್ರೋಗ್ರಾಮ್ ಅಂತ ಕರಿತೀವಿ. SAR ಅಂದರೆ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅಂತ. ಒಟ್ಟಿನಲ್ಲಿ ಇದನ್ನು ಯಾವ ದೇಶದ ಒಂದು ಸ್ಪೇಸ್ ಏಜೆನ್ಸಿ ಅಂದರೆ ಅಮೆರಿಕದ ನಾಸಾ ಜೊತೆ ಈ ಒಂದು ಮಿಷನನ್ನು ತರ್ತಾ ಇದ್ದಾರೆ, ರಾಡಾರನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಓಕೆ, ಸೊ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ನಿಸಾರ್ ಆಗುತ್ತೆ. ಇಷ್ಟು ಈ ಒಂದು ವಾರದಲ್ಲಿ ನಾವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಇವೆಂಟ್ಸನ್ನು ಡಿಸ್ಕಸ್ ಮಾಡಿದ್ವಿ. ಮುಂದೆ ಬರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಭಾಳ ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಕರೆಂಟ್ ಇವೆಂಟ್ಸ್ ಅನ್ಕೊಳ್ತೀನಿ. ಸೊ ಹೀಗೆ ಇದು ಮೊದಲನೇ ವಾರ ಆಯಿತು ಮಾರ್ಚ್ 2021. ಮತ್ತು ಮುಂದಿನ ವಾರಗಳಲ್ಲಿ, ಮುಂದಿನ ದಿನಗಳಲ್ಲಿ ವೀಕ್ 2, ವೀಕ್ 3, ವೀಕ್ 4ಗಳನ್ನು ಆದಷ್ಟು ಬೇಗನೆ ಮಾಡಿಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸೊ ಅಲ್ಲಿವರೆಗೂ ಈ ಒಂದು ವಿಡಿಯೋನ ನೋಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು.